ಸ್ನೇಹಿತರೆ ನಮಸ್ತೆ. ನಾನೀಗ ಲೈವ್ಗೆ ಬರೋಕ್ಕೆ ಏನು ಕಾರಣ ಅಂತಂದರೆ, ಈ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ ಹೇಳ್ಬಿಟ್ಟಿದ್ದಾರೆ, ನೀವು ಊಟ ಹಾಕಬಾರ್ದು, ನಾಯಿಗಳನ್ನೆಲ್ಲ ಇಲ್ಲಿ ಇರಬಾರ್ದು, ತೊಗೊಂಡು ರೀಲೊಕೇಟ್ ಮಾಡಬೇಕು, ನಾಯಿಗಳಿಗೆಲ್ಲ ವಿಷ ಹಾಕಬೇಕು. ಪಾಯಿಂಟ್ಗಳು ನಾನು ಹೇಳೋದನ್ನು ನೋಟ್ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ ಹೇಳಿದಾನಂತೆ, ನಾಯಿಗಳನ್ನ ರೀಲೊಕೇಟ್ ಮಾಡಬೇಕು, ನಾಯಿಗಳಿಗೆ ವಿಷ ಹಾಕಬೇಕು, ಊಟ ಹಾಕೋರಿಗೆ ತೊಂದರೆ ಕೊಡಬೇಕು, ನಾಯಿಗಳಿಗೆ ಇರೋ ಜಾಗದಿಂದ ಹೊರಗಡೆಗೆ ತೆಗೆದು ಬಿಸಾಕಬೇಕು. ಇಂಗ್ಲೀಷಲ್ಲಿ ರೀಲೊಕೇಟು, ಕನ್ನಡದಲ್ಲಿ ಇರೋ ಜಾಗದಿಂದ ಅದನ್ನ ಅನ್ನ ನೀರು ಇಲ್ದಿರ, ಅದ್ರ ಉಳುಬಾಳು ಇಲ್ದಿರ ಬೇರೆ ಕಡೆ ಅದನ್ನ ಸರ್ವನಾಶ ಮಾಡಬೇಕು. ಇದೆಲ್ಲ ಸುಪ್ರೀಂ ಕೋರ್ಟಲ್ಲಿ ಜಡ್ಜು ಬರೆದು ಕೊಟ್ಟವನ. ನಿಮಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ ನಿಮ್ಗೆ ಇದೆಲ್ಲ ಮಾತಾಡೋದಿಕ್ಕೆ? ಯಾವನವನು ಹೊರಗಡೆ ದೇಶದಿಂದ ಬಂದಿರ್ತಕ್ಕಂಥ ಹಿಂದಿವಲಗಳು, ಬಿಹಾರಿಗಳು, ಯಾರೋನು ಬಾಂಗ್ಲಾದೇಶದವನು, ಯಾಕಪ್ಪ ನಿಮ್ಮೂರಲ್ಲಿ ಏನು ಶಾಡ ತರಿಯ ಕೆಲಸ ಅಲ್ವಾ? ಇಲ್ಲಿ ಭಿಕ್ಷೆ ಬೇಡ್ಕೊಂಬಂದಿದ್ದೀರಾ ಊಟ ಮಾಡೋದಕ್ಕೆ? ತಿಕಾ ಮುಚ್ಕೊಂಡು ಊಟ ಮಾಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಇಲ್ಲಿ ಕೆಲಸ ಮಾಡ್ಕೊಂಡು ಊಟ ಮಾಡ್ಬೇಕಷ್ಟೇ. ನೀವು ತಿಕಾ ಮುಚ್ಕೊಂಡಿರ್ಬೇಕು. ಗಾಂಚಲಿ ಮಾಡಿ ಬಾಲ ಬಿಚ್ಚೋದು ಇದೆಲ್ಲ ಮಾಡಿದ್ರೆ ಬಾಲನ ಕಟ್ ಮಾಡ್ಬಿಡ್ತೀನಿ ನಾನು. ಬೋಳಿ ಮಕ್ಕಳ, ಊರ್ ಬಿಟ್ಟು ಊರ್ ಬಂದಿದ್ದೀರಾ, ಭಿಕ್ಷೆ ಬೇಡ್ಕೊಂಡು ಕೆಲಸ ಮಾಡ್ಕೊಂಡು ತಿಕಾ ಮುಚ್ಕೊಂಡು ಊಟ ಮಾಡ್ಕೊಂಡು ನಿಮ್ಮ ಮನೆ ಒಳಗಡೆ ಅಷ್ಟೇ ನಿಮ್ದು ಅಧಿಕಾರ. ಶಾಟ ತರಿಯಕ್ಕೆ ರೋಡಲ್ಲೆಲ್ಲ ಬಂದು ಶಾಟ ತರಿಯ ಕೆಲಸ ಮಾಡಿದ್ರೆ ಬೋಳಿ ಮಕ್ಕಳ ಏನ್ ಮಾಡ್ತೀನಂತ ಆಮೇಲೆ ಕತೆ. ಬೋಳಿ ಮಕ್ಕಳ, ಊಟ ಹಾಕಕ್ಕೆ ನಿಮ್ಗೆ ಬೀದಿ ನಾಯಿಗಳಿಗೆ ಯೋಗ್ಯತೆ ಇದ್ರೆ ಹಾಕ್ರಿ, ಯೋಗ್ಯತೆ ಇಲ್ವಾ ತಿಕ್ಕ ಮುಚ್ಕೊಂಡಿರ್ಬೇಕು. ನಮ್ಮನ್ ಸುಳೆ ಮಕ್ಕಳ ಊಟ ಹಾಕಕ್ಕೆ ಯೋಗ್ಯತೆ ಇದ್ರೆ, ನಿಮ್ಗೆ ಬೀದಿ ನಾಯಿಗಳಿಗೆ ಊಟ ಹಾಕಿ ಯೋಗ್ಯತೆ ಇದ್ರೆ ಮಾತ್ರ ಅದನ್ನು ನಾಯಿಗಳು ಸೆಲೆಕ್ಷನ್ ಮಾಡ್ಕೊಂತವೆ. ನಿಮ್ಮಂತ ಬಿಕಾರಿ ಬೇವಸಿಗಳನ್ನೆಲ್ಲ ನಾಯಿ ಕರ್ಕೊಳಲ್ಲ. ಬೀದಿ ನಾಯಿಗೆ ಊಟ ಹಾಕಕ್ಕೆ ನಿಮ್ಗೆ ಯೋಗ್ಯತೆ ಇದ್ರೆ ಮಾತ್ರ ಊಟ ಹಾಕ್ಬೇಕು. ಅನ್ನ ನೀರು ಇಡೋದಿಕ್ಕೂ ಅದು ಕೇಳ್ಕೊಬೇಕು. ನಿಮ್ ಕೈಯಿಂದ ಅನ್ನ ತಿನ್ಬೇಕು ಬೇಡವಾ ಅಂತ ಅದು ಕೇಳ್ಬೇಕದು. ಅದಕ್ಕೆ ಯೋಗ್ಯತೆ ಇದ್ರೆ ಮಾತ್ರ ಅನ್ನ ನೀರು ಹಾಕೋದಿಕ್ಕೆ ಸೆಲೆಕ್ಷನ್ ಮಾಡ್ಕೊಂತವೆ. ನಾರಾಯಣಗಳು, ಸ್ವಾಮಿಗಳು ಯಾರನ್ನೂ ಸೆಲೆಕ್ಷನ್ ಮಾಡ್ಕೊಳಲ್ಲ. ಎಲ್ಲ ನಿಮ್ಮಂತ ಬೇವಸಿಗಳಿಗೆಲ್ಲ ಪುಣ್ಯ ಮಾಡೋದಿಕ್ಕೆ ದಾರಿ ಹುಡ್ಕೊಡಲ್ಲ ನಾಯಿಗಳು. ಅರ್ಥ ಆಯ್ತಾ? ಊಟ ಹಾಕೋರ್ಗೆ ತೊಂದರೆ ಕೊಟ್ರೆ ನಮ್ಮನ್ ತಿಗ್ದಲ್ಲಿ ನರ ಕಟ್ ಮಾಡ್ಬಿಡ್ತೀನಿ. ಸುಳೆ ಮಕ್ಕಳ, ನಮ್ಮನ್ ಕಾನೂನು, ನನ್ನ ಶಾಟ, ನನ್ನ ಎಕ್ಕಡ, ನನ್ನ ಆಮೇಲೆ ಕಾನೂನು. ನಮ್ಮನ್ ಮಾಡದ್ಮೇಲೆ ಕಾನೂನು. ಮಾಡಕ್ ಮುಂಚೆ ಎಲ್ಲ ಕಾನೂನು ಇರೋದು, ಮಾಡದ್ಮೇಲೆ ಕಾನೂನು ಇರೋದು. ನಮ್ಮನ್ ನಾಯಿಗಳ ವಿಷಯಕ್ಕೆ ಯಾವನ್ನ ಕೈ ಇಕ್ಕಿದ್ರೆ ನಮ್ಮನ್ ಸುಳೆ ಮಕ್ಕಳ ರುಂಡ ಚಂಡಾಡ್ಬಿಡ್ತೀನಿ. ಮಹಿಷಾಸುರ ಮರ್ದಿನಿನೆಲ್ಲ ನೋಡಿರೋದು, ನೆಕ್ಸ್ಟ್ ನನ್ನ ನೋಡ್ಬೇಕಾಗುತ್ತೆ. ನಿಮ್ ತಲೆನ ರುಂಡನ ಚಂಡಾಡ್ಬಿಟ್ಟು ಊನಾರ ಹಾಕೊಂಡ್ಬಿಡ್ತೀನಿ ನಾನು. ಹಂಗೆ ಕತ್ತಿಗೆ ಹಾರ ಹಾಕೊಂಡ್ಬಿಡ್ತೀನಿ. ಬೋಳಿ ಮಕ್ಕಳ, ಸುಳೆ ಮಕ್ಕಳ, ಮಿಂಡ್ರು ಗುಡ್ದವ್ರ, ಯಾಕ್ರೋ ಬೀದಿ ನಾಯಿಗಳು ಊಟ ಹಾಕಕ್ ಬಂದ್ರೆ ಅಡ್ಡ ಮಾಡ್ತೀರಾ? ನಿಮ್ಮ ಅಮ್ಮದಿರ್ನ ಕೇದಿತ್ತ ಅದು ನಾಯಿ? ರೀಲೊಕೇಟ್ ಮಾಡಿ ಡಾಗ್ ಬೈಟು ಏನ್ ಇವ್ರ ಅಮ್ಮನ್ ಜಾತಿನ ಕೇಯ ಹಿಡ್ಕೊಂಡು ನಮ್ಮನ್ ಗಾಂಡು ಸುಳೆ ಮಕ್ಕಳ. ಅಥವಾ ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಎಲ್ಲಿಂದ ಬಂದ್ರೋ ನೀವೆಲ್ಲ? ಹಿಂದಿವಾಲಗಳು ಶಾಡ ತರಿಯಕ ಬಂದ್ರಿ. ಏಲ್ ತಿನ್ರೋ, ಅನ್ನ ತಿನ್ಬೇಡ್ರೋ ನೀವೆಲ್ಲ. ಏಲ್ ತಿನ್ರಿ ಸುಳೆ ಮಕ್ಕಳ್ರ. ಹೊಟ್ಟೆಗೇನ ಅನ್ನ ತಿಂತೀರಾ? ಏಲ್ ತಿಂತೀರಾ? ನೀವ್ ಅನ್ನ ತಾನೇ ತಿಂತೀರಾ? ಇನ್ನೊಂದು ಜೀವ ಅನ್ನ ತಿನ್ನೋದಿಕ್ ಬಿಡ್ರಿ. ನಿಮ್ ವಂಶ ನಿರ್ವಂಶ ಆಗೋಗ, ನೀವು ಸರ್ವನಾಶ ಆಗೋಗ. ನಿಮ್ಗೇನೋ ಬಂದಿರೋದು ಕೇಡ್ಗಲ್ಲ ಸುಳೆ ಮಕ್ಕಳ್ರ. ಮನುಷ್ಯನ್ ಜನ್ಮನೇ ಕೊನೆ ಜನ್ಮ, ಮುಂದೆ ಒಂದ್ ಜನ್ಮ ಇಲ್ಲ. ಮನುಷ್ಯನ್ ಜನ್ಮನೇ ಕೊನೆ ಜನ್ಮ. ನನಗೂ ಅಷ್ಟೇ, ನಿಮ್ಗೂ ಅಷ್ಟೇ, ನಿಮ್ಮ ಅಪ್ಪನಿಗೂ ಅಷ್ಟೇ. ಮನುಷ್ಯನ್ ಜನ್ಮ ಕೊನೆ ಜನ್ಮ. ಅದನ್ನ ಹಾಳು ಮಾಡ್ಕೊಂಬೇಡ್ರಿ ಹುಚ್ಚಪ್ಪದಿರಾ. ಕೊನೆವರೆಗೂ ಹೇಳ್ತಾ ಇದ್ದೀನಿ, ಕೊನೆವರೆಗೂ ಇದೆ. ಅನ್ನ ತಿನ್ನೋ ಸೌಭಾಗ್ಯ ಪ್ರತಿಯೊಬ್ಬರದು ಇದೆ. ಭೂಮಿ ಮೇಲೆ ಹುಟ್ಟಿದ್ಮೇಲೆ ಯಾರ ಅನ್ನ ಅಧಿಕಾರ ಇಲ್ಲ ನಿಮ್ಗೆ. ಅನ್ನ ಹಾಕ್ಬೇಡ ಅಂತ ಹೇಳೋ ಅಧಿಕಾರ ಇಲ್ಲ. ಅನ್ನ ಕಿತ್ಕೊಳೋ ಅಧಿಕಾರ ಅಂತೂ ಇಲ್ವೇ ಇಲ್ಲ ನಿಮ್ಗೆ. ಕಚ್ಚಡ ನನ್ನ ಮಕ್ಕಳ, ನಿಮ್ಮ ವಂಶ ನಿರ್ವಂಶ ಆಗ, ನಿಮ್ಗೆ ಕಿಡ್ನಿ ಫೇಲ್ಯೂರ್ ಆಗ, ಲಿವರ್ ಬಸ್ಟ್ ಆಗ,
ನಿಮ್ಗೆ ಅನ್ನ ನೀರು ಸೇರ್ತಿರಂಗಾಗ ನಾಲ್ಗೆ ಊದ್ಕೋಣ, ನಾಲ್ಗೆ ಗುಳ ಬೀಳ. ಸೂಳೆ ಮಕ್ಕಳ ಆ ಬೀದಿ ನಾಯಿಗಳಿಗೆ ಯಾಕೋ ಅಯ್ಯೋ ಅನ್ಸ್ತೀರಾ? ಅವುಗಳ ಪಾಟ್ಕ ಅವೆಲ್ಲೋ ಬದುಕ್ತವೆ. ಸೂಳೆ ಮಕ್ಕಳ, ನಿಮ್ಮ ವಂಶ ನಿರ್ವಂಶ ಆಗೋಗ, ನಿಮಗೆ ಕೇಡ್ಗಾಲ ಬಂದು ಚಾಪೆ ಸುತ್ಕೊಂಡು ಹೋಗ, ನಿಮ್ಗೇನೋ ಬಂದಿರೋದು ವಾಂತಿ ಬೇದಿ ತಗ್ಲ. ಸೂಳೆ ಮಕ್ಕಳ, ನೀವೇನು ಕಕ್ಕಸ್ಸ ತಿಂತೀರಾ? ಹೊಟ್ಟೆಗೆ ಅನ್ನನ ತಿನ್ನಲ್ಲ, ಕಕ್ಕಸ್ ತಿಂತೀರಾ ಸೂಳೆ ಮಕ್ಕಳ? ಬೆಳಿಗ್ಗೆ ಆದ್ರೆ ನೀವೇನು ಬೀದಿಯಲ್ಲಿ ತಿನ್ನಕ್ಕೆ ಹೋಗ್ತೀರಾ? ಸೂಳೆ ಮಕ್ಕಳ, ದುಡಿಯಕ್ಕೆ ಹೋಗ್ತಿರ್ತಾನೆ, ದುಡ್ದು ಅನ್ನ ತಿನ್ನಕ್ಕಂತ ತಾನೆ ಹೋಗ್ತೀರಾ. ಹಂಗೆ ಬೀದಿ ನಾಯಿಗಳು, ಅವುಗಳು ದುಡಿಯೋದಕ್ಕೆ, ಅವುಗಳು 4 ಜನಕ್ಕೆ ಕೇಳ್ಕೊಳಕ್ಕೆ ಬಾಯಿ ಇಲ್ಲ. ಅವುಗಳು ಎಷ್ಟು ಕಷ್ಟಪಡ್ತಾರೆ. ಒಂದೊಂದು ದಿನ ಬೀದಿ ನಾಯಿ ಆಗಿ ಕಳೀರೋ ನೀವು. ಮುಂದಿನ ಜನ್ಮ ಅಂತಿದ್ರೆ ಬೀದಿ ನಾಯಿಯಾಗೆ ಹುಟ್ರೋ. ನನ್ನ ಶಾಪ ಇದು, ನನ್ನ ಶಾಪ ಇದು ನಿಮ್ಗೆ. ನಿಮ್ಮ ವಂಶ ಪೂರ್ತಿ ಬೀದಿ ನಾಯಿಯಾಗಿ ಹುಟ್ರಿ ಸೂಳೆ ಮಕ್ಕಳ. ಬಂದ್ರ ನಿಮ್ಮ ಮುಂದಿರ್ನ ಸೂಳೆ ಮಕ್ಕಳ ರುಂಡ ಹಂಗೆ ಚೆಂಡಾಡ್ಬಿಟ್ಟು ಹೂನಾರ ಹಾಕೊಂಡ್ಬಿಡ್ತೀನಿ ಸೂಳೆ ಮಕ್ಕಳ. ನಾಯಿ ವಿಷಯಕ್ಕೆ ಯಾವನ ಕೈ ಇಕ್ರೋ ಸೂಳೆ ಮಕ್ಕಳ್ರ. ನಮ್ಮನ್ ಬನ್ರಿ ಒಬ್ಬೊಬ್ರಿಗೂ ಸೂಳೆ ಮಕ್ಕಳ್ರ. ರೌಡಿ ಏನಕ್ಕೆ ರೌಡಿಗಳು ಅನ್ಸ್ಕೊಂಡ್ಬಿಡ್ತಾರೆ? ಅವ್ರ ಅಮ್ಮನ್ ಏನಕ್ಕೋ ರೌಡಿಗಳು ಅನ್ಸ್ಕೊಂಡ್ಬಿಡ್ತಾರೆ. ಮಲ್ಡ್ರು ಮಾಡಿದ್ರೇನೆ ರೌಡಿ ಅನ್ಸ್ಕೊಳದ? ಯಾಕೆ ಸೂಳೆ ಮಕ್ಕಳ್ರ? ತಿಕ್ಕಾಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ? ಪ್ರತಿ ಒಂದು ಹೆಣ್ಣು ಒನಕೆ ಓಬವ ಆಯ್ತು ಒಂದು ಕಿತ್ತೂರಾಣಿ ಚೆನ್ನಮ್ಮ ಆದ್ರಂದ್ರೆ ರೌಡಿನೇ ಕಣೋ ಸೂಳೆ ಮಕ್ಕಳ್ರ. ನಮ್ಮನ್ ಕಾನೂನು ಅನ್ನೋದು ಏನಕ್ಕಿರೋದು? ಶಾಡ ತರಿಯಕ ಇರೋದು ನಿಮ್ಗೆ ಬೋಳಿ ಮಕ್ಕಳ. ಒಂದೊಂದು ಮನೆಯಲ್ಲೂ ನಿಮ್ಮಂತ ಮಿಂಡ್ರು ಗುಡ್ದವ್ರು ಇದ್ರೆ ದೇಶನೇ ಸರ್ವನಾಶ ಆಗೋಗುತ್ತೋ. ಕೊರೋನಾಲ ಅವ್ರ ಅಪ್ಪ ಬರ್ತಾನೆ. ಗಾಂಡು ಸೂಳೆ ಮಕ್ಕಳ. ದಾನ ಧರ್ಮ ಮೂಕ ಪ್ರಾಣಿಗಳಿಗೆ, ಪ್ರಕೃತಿಗೆ ನಾವೇನ್ ವರದಾನ ಕೊಡ್ತೀವೋ ಅದೇ ನಮ್ಗೆ ನಮ್ಮ ಮಕ್ಕಳಿಗಾಗೋದು. ಕಚ್ಚಡ ನನ್ನ ಮಕ್ಕಳ, ಗಾಂಡು ನನ್ನ ಮಕ್ಕಳ, ನಾಮರ್ದಗಳ ಗಾಂಡುಗಳ 9 ಸೂಳೆ ಮಕ್ಕಳ. ಎಷ್ಟು ಜನ ಪುಣ್ಯಕ್ಕೆ ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೋ. ನಪುಂಸಕರಿಗೆ ಅವರೇ ಎಷ್ಟೋ ಪರವಾಗಿಲ್ಲ ಒಂದು ಪ್ರಾಣಿಗಳ ಸೇವೆ ಮಾಡ್ತಾರೆ. ಗಂಡಸು ಹೆಂಗಸು ನಪುಂಸಕರು ಭೂಮಿ ಮೇಲೆ 3 ವಿಧವಾದ ಜಾತಿ. ಆ 3 ಜಾತಿಗೂ ಕಳಂಕ ಜಾತಿ ಸೂಳೆ ಮಕ್ಕಳು ನೀವೆಲ್ಲ. ಗಾಂಡು ನನ್ನ ಮಕ್ಕಳ. ಎಲ್ಲಿಂದ ಬಂದ್ರು? ಬಿಹಾರಿಗಳು, ಬಾಂಗ್ಲಾದೇಶದವ್ರು ನೀವು. ಸೂಳೆ ಮಕ್ಕಳ್ರ, ನನ್ನ ಕೈಗಾನ ಸಿಕ್ಕಾಕೊಂಡ್ರ ನಮ್ಮನ್ನ ಹಂಗೆ ಮುರ್ದು ಬೀಸಾಕ್ಬಿಡ್ತೀನಿ ಸೂಳೆ ಮಕ್ಕಳ್ರ. ನೀನ್ ನಮ್ಮನ್ ಜಾತಿನ ಹಿಡ್ಕೊಂಡು ಅವನಮ್ಮನ್ ಗಾಂಡು ಸೂಳೆ ಮಕ್ಕಳ್ರ. ಎಲ್ಲಿಂದ ಬರ್ರೋ ನೀವು ಸೂಳೆ ಮಕ್ಕಳ್ರ ನೀವು? ನಮ್ಮ ದೇಶದಲ್ಲಿ ಇಲ್ಲಿ ಕನ್ನಡ ನಾಟಿ ನಾಯಿಗಳು, ನಮ್ಮ ಜಾತಿ ನಾಯಿಗಳು, ಎಲ್ಲ ಪ್ರಾಣಿಗಳು ಪ್ರತಿಯೊಂದು ಭೂಮಿ ಮೇಲೆ ಇರುತ್ತೆ ಕಣ್ರೋ ಸೂಳೆ ಮಕ್ಕಳ್ರ. ಹೊಂದ್ಕೊಳಕ್ಕೆ ಬಾಳಕ್ಕೆ ಯೋಗ್ಯತೆ ಇದ್ರೆ, ಬಾಳಕ್ಕೆ ಬದುಕಕ್ಕೆ ಯೋಗ್ಯತೆ ಇದ್ರೆ ಇರ್ರಿ. ಇಲ್ಲ ನಮ್ಮನ್ ಮುಚ್ಕೊಂಡು ಟಿಕಾಣಿ ತಗೊಂತಾರ್ರಿ ನಿಮ್ಮ ಊರಿಗೆ ನೀವು. ಇಲ್ಲಿರೋ ಯೋಗ್ಯತೆನೇ ಇಲ್ಲ ನಿಮ್ಗೆ. ನಾವು ಇಲ್ಲಿ ಹುಟ್ಟು ಬೆಳೆದು ಪ್ರಾಣಿಗಳು, ಪಕ್ಷಿಗಳು, ಪ್ರಕೃತಿ, ಪರಿಸರದ ಜೊತೆನೆ ನಾವು ಬೆಳಿಬೇಕು ಸೂಳೆ ಮಕ್ಕಳ. ನಿಮ್ಮ ಅಮ್ಮದಿರ್, ನಿಮ್ಮ ಹೆಂಡ್ತಿರ್ನ, ನಿಮ್ಮ ಅಮ್ಮದಿರ್ನ ಒಳಗಡೆ ನೀವು ಕೇಳ್ತಾರ? ಅಲ್ಲಿ ಪ್ರಪಂಚದಲ್ಲಿ ನಾವಿಲ್ಲ ಗಾಂಡು ಸೂಳೆ ಮಕ್ಕಳ. ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿರೋದು, ಹಿಂದೂ ಹಾಗೆ ಬದುಕೋದು ನಾವು. ಪ್ರತಿಯೊಂದು ಜೀವ ನಮ್ಗೆ ಅವಶ್ಯಕತೆ, ಪ್ರತಿಯೊಂದು ಜೀವ ನಮಗ್ ಬೇಕು. ಎಲ್ಲಿಂದ ಬಂದ್ರೋ ನೀವು? ಬೇವಸಿಗಳ, ಬಿಕಾರಿಗಳ, ಭಿಕ್ಷೆ ಬೇಡಕ್ ಬಂದಿದ್ದೀರಾ? ಭಿಕ್ಷೆ ಬೇಡ್ರಿ. ಅದ್ ಬಿಟ್ಬಿಟ್ಟು ನಮ್ಮ ನೆಲ, ಜಲ, ಪ್ರಾಣಿ, ಪಕ್ಷಿ, ಪ್ರಕೃತಿ ಪ್ರತಿ ಒಂದನ್ನು ನೀವೇನ ಅಧಿಕಾರಕ್ಕೆ ತಗೊಬೇಕಂದ್ರೆ ನಮ್ಮನ್ ಎದೆ ಸೀಳ್ ಬಗ್ದಾಕ್ಬಿಡ್ತೀನಿ ಗಾಂಡು ನನ್ನ ಮಕ್ಕಳ. ಏನು ಒಂದೇ ನಿಮಿಷನೋ ಕಾನೂನು ಅನ್ನೋದು? ಒಂದೇ ಕ್ಷಣ ಕಾನೂನು ಅನ್ನೋದು? ಕಾನೂನು ಕೈಗೆ ತಗೊಂಡ್ಬಿಟ್ರೆ ನಿಮ್ಮಪ್ಪ ನಾನು. ಗಾಂಡು ಸೂಳೆ ಮಕ್ಕಳ್ರ. ಊಟ ಹಾಕೋರ್ಗೆ ಯಾವನ್ನ ತೊಂದರೆ ಕೊಟ್ರ ಗಾಂಡು ನಿಮ್ಮ ಅಮ್ಮದಿರ್ನ ಕೇಳಿಸ್ಬಿಡ್ತೀನಿ ಸೂಳೆ ಮಕ್ಕಳ್ರ. ನಿಮ್ಮ ಅಮ್ಮನ್ ಗಾಂಡು ನನ್ನ ಮಕ್ಕಳ. ಗಂಡಸ್ತಾನೆ ಇಲ್ವಾ ನಿಮ್ಗೆ? ಗಾಂಡು ನನ್ನ ಮಕ್ಕಳ. ನಿಮ್ಮ ಹೆಂಡ್ತಿದಿರ್ನೆಲ್ಲ ಬೇರೆಯವ್ನ ಕೈದು ಮಗು ಕೊಟ್ಟವನೇನ್ರೋ ಸೂಳೆ ಮಕ್ಕಳ್ರ. ಗಂಡಸ್ರಲ್ವಾ ನೀವು? ಯಾಕ್ರೋ ಬೀದಿ ನಾಯಿ ಮೇಲೆ ಹೋಗ್ತೀರಾ ಗಾಂಡು ನನ್ನ ಮಕ್ಕಳ? ನಿಮ್ಮ ಹೆಂಡ್ತಿರ್ನ ಬೇರೆಯವ್ರ ಕೈತಾವ್ರಾ? ನಿಮ್ಮ ಹೆಂಡ್ತಿರ್ನ ಬೇರೆಯವ್ರ ಏನಾನ ಕೇಯ್ತವ್ರೇನೋ? ಗಂಡಸ್ರಲ್ವೇನೋ ನೀವೆಲ್ಲ? ಗಾಂಡು ನನ್ನ ಮಕ್ಕಳ. ನಾಯಿ ವಿಷಯಕ್ಕೆ ಏನಕ್ಕೆ ಬರ್ತೀರಾ ಸೂಳೆ ಮಕ್ಕಳ್ರ? ನೀವು ಗಂಡಸ್ರಾಗಿದ್ರೆ ಪ್ರಾಣಿಗಳ ಮೇಲೆ ಬರ್ತಿದ್ರೇನೋ ಸೂಳೆ ಮಕ್ಕಳ್ರ. ನರಸತ್ನ ಮರ್ದ ನನ್ನ ಮಕ್ಕಳ್ರ. ಗಾಂಡು ನನ್ನ ಮಕ್ಕಳ್ರ. ಮುಸ್ಲಿಮ್ಸ್ ಅವ್ರ ಎಷ್ಟೋ ಪರವಾಗಿಲ್ವಲ್ರೋ ಸೂಳೆ ಮಕ್ಕಳ್ರ. ಆ ಬಿರಿಯಾನಿ ಮಿಕ್ಕಿದೆ, ಕುತ್ತೆಕು ಜಾವ್ ಕುತ್ತೆಕು ಜಾವ್ ಖಾನಾದಾಲ್, ಕುತ್ತೆಕು ಖಾನಾದಾಲ್ ಅಂತಾರಲ್ರೋ. ಮುಸ್ಲಿಮ್ಸ್ ಅವ್ರು ಎಷ್ಟು ಒಳ್ಳೆಯವ್ರಿದಾರಲ್ರೋ ಸೂಳೆ ಮಕ್ಕಳ್ರ. ನೀವ್ ಎಲ್ಲಿಂದ ಬಂದ್ರು? ಹಿಂದಿವಾಲಗಳು, ಶಾಡತರಿಕೆ ಇಲ್ಲಿ ಬಂದಿದ್ದೀರ ಅನ್ನೋ ಸೂಳೆ ಮಕ್ಕಳ್ರ. ತಿಕಾ ಮುಚ್ಕೊಂಡಿರ್ಬೇಕು, ತಿಗ್ದಲ್ಲಿ ಬಾಲ ಮುದ್ರಕೊಂಡು ನಮ್ಮನ್ ತುಣ್ಣೆ ಮೇಲಿರೋ ನರ ಬ್ಲೇಡಲ್ಲಿ ಕುಯ್ದು ಬಿಡ್ತೀನಿ ಹಂಗೆ ಸೂಳೆ ಮಕ್ಕಳ್ರ. ಗಾಂಡು ನನ್ನ ಮಕ್ಕಳ್ರ. ಪ್ರಾಣಿಗಳ ವಿಷಯಕ್ಕೆ ಬಂದ ಅಂದ್ರೆ ನಿಮ್ಮ ಅಮ್ಮನ್ ಜಾತಿನ ಕೇಯ ಸೂಳೆ ಮಕ್ಕಳ್ರ.
ಏನ್ ನಿಮ್ದು ಗೋಳು ಯೋ 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 ಇವ್ರ ಮನೆ ಹಾಳಾಗಿ ಹೋಗ. ಒಂದೊಂದಲ್ಲಪ್ಪ ಈ ಬೀದಿ ನಾಯಿಗಳು ಗೋಳು ಕೊಡೋದು. ಅವನೇ ಸೂಳೆ ಮಗ ನೋಡ್ರಿ, ಅವನು ನಾಯಿ ಇಲ್ಲಿ ಇರ್ಬಾರ್ದು ಅಂದ್ಬಿಟ್ಟು ಮಲಗಿರೋ ನಾಯಿಗೆ ಮೂಟೆ ಹಾಕ್ಬಿಟ್ಟು ಕಟ್ಕೊಂಡು ಎತ್ಕೊಂಡು ಹೋಗ್ತಾನೆ. ಆ ಸೂಳೆ ಮಗ ಯಾವನೋ ಅವನಮ್ಮನ ಕೈಗೆ ಸಿಕ್ಕ ಮುಂಡೆ ಮಕ್ಕಳ್ರ ನಮ್ಮನ್ ತಲೆಗಳು ರುಂಡೆಗಳು ಚಂಡಾಡ್ಬಿಟ್ಟು ಹಂಗೆ ಹೂನಾರ ಹಾಕೊಂಡಂಗೆ ಹಾಕೊಂಡ್ಬಿಡ್ತೀನಿ. ಸೂಳೆ ಮಕ್ಕಳ್ರ, ಬೋಳಿ ಮಕ್ಕಳ್ರ, ಬಂದಿದ್ದೀರಿ ಶಾಡೆ ತರಿಯಕ್ಕ ಬಂದಿದ್ದೀರಾ ಬೆಂಗಳೂರಿಗೆ ನೀವು. ಎಲ್ಲ ಕಡೆ ಇರುತ್ತೆ ಪ್ರಾಣಿಗಳು. ಗಂಡು ಸೂಳೆ ಮಕ್ಕಳ್ರ, ನಿಮ್ಮ ಹೆಂಡ್ತಿರ್ನ ನೀವು ಕೈತೀರಾ, ಊರವ್ರಿಲ್ಲ ಕೈತೀರಾ. ಸೂಳೆ ಮಕ್ಕಳ್ರ, ಗಂಡಸ್ರಲ್ವಾ ನೀವು? ಗಂಡು ನನ್ನ ಮಕ್ಕಳ, ಯಾಕೋ ಬೀದಿ ನಾಯಿಗಳ ಮೇಲೆ ಬರ್ತೀರಾ? ಗಂಡು ನನ್ನ ಮಕ್ಕಳ, ಸೂಳೆ ಮಕ್ಕಳ್ರ. ನಿಮ್ಮ ಅಮ್ಮದಿರ್ನ ಊರವ್ರ ಕೆಯ ಎಷ್ಟು ಜನ ತುಣೆ ಗುಟ್ಟಿದ್ದೀರೋ ನೀವು ಸೂಳೆ ಮಕ್ಕಳ್ರ. ಒಂದೊಂದು ಗಲ್ಲಿಯಲ್ಲಿರೋ ಸೂಳೆ ಮಕ್ಕಳು ಗುಟ್ಟಿದ್ದೀರೋ ಸೂಳೆ ಮಕ್ಕಳ್ರ. ಗಾಂಡು ನನ್ನ ಮಕ್ಕಳ್ರ, ಊರ್ ಬಿಟ್ಟು ಊರ್ ಬರ್ತೀರಾ, ದುಡ್ಕೊಂಡ್ ತಿನ್ರಿ ಭಿಕ್ಷುಕರ, ಬೋಳಿ ಮಕ್ಕಳ. ಊರ್ ಬಿಟ್ಟು ಊರ್ ಬರ್ತೀರಲ್ಲ, ಭಿಕ್ಷೆ ಬೇಡಿ ಇಲ್ಲಿ ಕೆಲಸ ಮಾಡ್ತೀರಾ, ತಿಕಾ ಮುಚ್ಕೊಂಡು ತಿನ್ಬಿಟ್ಟು ನಿಮ್ ರೂಮ್ಗಳಲ್ಲಿ ತಿಕಾ ಮುಚ್ಕೊಂಡಿರ್ಬೇಕು. ಅದ್ ಬಿಟ್ಬಿಟ್ಟು ನಾಯ್ದು ತುಣ್ಣೆ ಜುಬ್ಕೋ ಕೆಲಸ ನಿಮ್ಗೇನ್ ಶಾಡ ತೆರೆಯಕ್ಕೆ. ಸೂಳೆ ಮಕ್ಕಳ್ರ, ಬೀದಿ ನಾಯಿಗೆ ಊಟ ಹಾಕ್ತಾರೆ, ಅವ್ರು ಆಪರೇಷನ್ ಮಾಡಿಸ್ತಾರೆ, ಆ ನಾಯಿಗಳ ಜೊತೆ ಆಟ ಆಡ್ತಾರೆ, ಎಲ್ಲ ಮಾಡ್ತಾರೆ. ನಾವಿಲ್ಲಿ ಹುಟ್ಟಿ ಬೆಳೆದಿದೀವಿ, ನಾವೆಲ್ಲ ಮಾಡ್ತೀವಿ. ನಿಮ್ಮ ಅಮ್ಮದಿರ್ನ ಕೇಕ್ ಊರವ್ರನ್ನ ತಂದ್ಬಿಡ್ರಿ ಸೂಳೆ ಮಕ್ಕಳ್ರ. ನಮ್ಮ ಬೀದಿ ನಾಯಿಗಳ ವಿಷಯಕ್ಕೆ ಬಂದ್ರೆ ಕಚ್ಚಡ ನನ್ನ ಮಕ್ಕಳ್ರ, ನಿಮ್ಮ ರುಂಡ ಚೆಂಡಾಡ್ಬಿಡ್ತೀನಿ ಸೂಳೆ ಮಕ್ಕಳ್ರ. ಹೇಳ್ತಾ ಇದ್ದೀನಿ, ಅವನಮ್ಮನ್ ಯಾವನಾಗ್ಲಿ ರೌಡಿ 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 ದೊಡ್ಡ ರೌಡಿ ಏನಕ್ಕೆ ಅನ್ಸ್ಕೊಂತಾನೆ? ನಮ್ಮನ್ 101 ಮರ್ಡರ್ ಮಾಡ್ರೇನೆ ರೌಡಿ ಅನ್ಸ್ಕೊಳೋದಾ? ನಮ್ಮನ್ನ ನಾಯಿ ವಿಷಯಕ್ಕೆ ಕೈ ಇಟ್ಟು ನೋಡ್ರ ಸೂಳೆ ಮಕ್ಕಳ್ರ, ಆಮೇಲೆ ಗೊತ್ತಾಗುತ್ತೆ. ಏನು ನಮ್ಮನ್ ಗಾಂಡು ನನ್ನ ಮಕ್ಕಳ, ನಿಮ್ಮ ಮಾನ ಮರ್ಯಾದೆ ಇಲ್ವಾ? ಹೊಟ್ಟೆಗೇನ ಸಗಣಿ ತಿಂತೀರಾ? ಸಗಣಿ ಆದ್ರೂ ತಿನ್ರೋ ಸೂಳೆ ಮಕ್ಕಳ. ನಾಯ್ದು ಎಲ್ಲಿ ತಿನ್ರಿ, ನಾಯ್ದು ಎಲ್ಲಿ ತಿನ್ರಿ, ಬುದ್ಧಿ ಬರುತ್ತೆ. ಬೋಳಿ ಮಕ್ಕಳ ದುಡಿತಾರಂತೆ, ಇವ್ರ ಅಮ್ಮಂದಿರ್ನ ಕೇಳ್ಕೊಂತಾರಂತೆ, ಮನೇಲಿ ಇವ್ರು ಇರ್ಬೇಕು, ನಿಮ್ಮ ಮನೆಗಳಲ್ಲಿ ನೀವು ಇರ್ಬೇಕು. ಬೀದಿ ನಾಯಿ ವಿಷಯಕ್ಕೆ ಬಂದ್ರೆ ಕಚ್ಚಡ ನನ್ನ ಮಕ್ಕಳ್ರ, ಬಂದು ನನ್ನ ಮುಂದೆ ನಿಂತ್ಕೊಳ್ರ ಸೂಳೆ ಮಕ್ಕಳ್ರ. ನಾನು ಮಾಡ್ತೀನಿ. ಏನ್ ಬೀದಿ ನಾಯಿಗೆ ಅನ್ನ ಹಾಕೋರ್ಗೆ ಎಷ್ಟು ಗೋಳು ಕೊಡ್ತೀರಾ? ನಿಮ್ಮ ವಂಶ ನಿರ್ವಂಶ ಆಗೋಗ, ನೀನ್ ಹೆಂಡತಿ ಮುಂಡೆ ಆಗೋಗ, ನೀನ್ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ರೆ ಹಂಗೆ ತೊಳ್ಕೊಂಡು ಹೋಗ್ಬಿಡ್ಲಿ ಕಣೋ. ನೀನ್ ವಂಶ ನಿರ್ವಂಶ ಆಗೋಗ್ಬಿಡ್ಲಿ ಕಣೋ. ನೀನ್ ಪ್ರೆಗ್ನೆಂಟೇ ಆಗೋದ್ ಬೇಡ, ನೀನ್ ಹೆಂಡತಿ ಹಂಗೆ ತೊಳ್ಕೊಂಡು ಹೋಗ್ಬಿಡ್ಲಿ, ಅಭಾಷಣ ಆಗ್ಬಿಡ್ಲಿ ಹಂಗೆ. ಯಾಕೆ ಬೀದಿ ನಾಯಿಗಳಿಗೆ ಅಭಾಷಣ ಎಷ್ಟು ಮಾಡಿಲ್ಲ ನೀವು? ಬೀದಿ ನಾಯಿಗೆ ಎಷ್ಟು ಅಭಾಷಣ ಮಾಡಿಸಿಲ್ವೋ ಸೂಳೆ ಮಕ್ಕಳ್ರ? ಬೀದಿ ನಾಯಿಗಳು ಮಲಗಿದ್ರೆ ಕಲ್ಲೆತ್ತಾಕ್ತಿರಲ್ಲ, ನಿಮ್ಮ ವಂಶ ನಿರ್ವಂಶ ಆಗೋಗ. ನೀವು ಮಲಗಿರೋವಾಗ ನೀನ್ ಹೆಂಡತಿ ಮಕ್ಕಳು ನಿಮ್ಮ ತಲೆ ಮಗಳ ಮೇಲೆ ಕಲ್ಲೆತ್ತಾಕ ಸೂಳೆ ಮಕ್ಕಳ್ರ. ಎಲ್ಲಿಂದ ಬರ್ತಿರೋ ಸೂಳೆ ಮಕ್ಕಳ್ರ ನೀವು? ಬೀದಿ ನಾಯಿಗೆ ಊಟ ಹಾಕೋರು ಕಳ್ತಾನದಲ್ಲಿ ಮಧ್ಯರಾತ್ರಿ ಹೋಗಾಕ್ಬೇಕಾ? ಅವ್ರು ಪಾಪ ಮಾಡ್ತಾ ಇಲ್ಲನೋ ಪುಣ್ಯ ಮಾಡ್ತಾ ಇದಾರೆ ಮನೆಯಾಳ್ರ. ನಿಮ್ಮಂಗೆ ಪಾಪದ ಕೊಡ ತುಂಬಿಸ್ಕೊಂತ ಇಲ್ಲ, ಅವರು ಪುಣ್ಯ ಮಾಡ್ತಾ ಇದಾರೆ, ಪುಣ್ಯದ ಕೊಡ ತುಂಬಿಸ್ಕೊಂತ ಇದಾರೆ. ರಾಜ ಮಹಾರಾಣಿಯಾಗಿ ಮೆರೀತಾರೆ ಅನ್ನ ಹಾಕೋರು. ಅನ್ನ ಹಾಕಿದ ಮನೆ ಯಾವತ್ತೂ ಬಡವಾಗಲ್ಲ. ನಿಮ್ಮ ಬಾಯಿಗಳಿಗೆ ಲಕ್ವ ಹೊಡಿಯ, ಆಪತ್ ಬಂದ್ ಚಾಪೆ ಸುತ್ಕೊಂಡು ಹೋಗ ಸೂಳೆ ಮಕ್ಕಳ್ರ. ಬೀದಿ ನಾಯಿಗೆ ಊಟ ಹಾಕೋರ್ಗೆ ತಡೆ ಮಾಡಿದ್ರೆ ನಿಮ್ಮ ಅಮ್ಮನ್ ಸೂಳೆ ಮಕ್ಕಳ್ರ ಏನ್ ಸಿಗುತ್ತೋ ನಮ್ಮನ್ ನನ್ನ ಮುಂದೆ ಬಂದು ನಿಂತ್ಕೊಳ್ರ ಸೂಳೆ ಮಕ್ಕಳ್ರ. ನನಗೆ ಫೋನ್ ಕಾಲ್ಗಳು ಬರುತ್ತೆ, ನಂಗೆ ತಡೆಯಕ್ ಆಗ್ತಲ್ಲ. ಅಯ್ಯೋ ಲಕ್ಷ್ಮಿ ಅಕ್ಕ ಈ ತರ ತೊಂದರೆ ಕೊಡ್ತವ್ರೆ, ಅಯ್ಯೋ ಲಕ್ಷ್ಮಿ ಅಕ್ಕ ಹಿಂಗ್ ತೊಂದರೆ ಕೊಡ್ತವ್ರೆ, ಅಮ್ಮ ಹಿಂಗ್ ತೊಂದರೆ ಕೊಡ್ತವ್ರೆ. ಏನೋ ನಿಮ್ಮ ಅಮ್ಮಂದಿರ್ನ ಕೇಸ್ಕೊಂಡು ಹೋಗೋದು, ಭೂಮಿ ಮೇಲೆ ಏನೋ ಎತ್ಕೊಂಡು ಹೋಗ್ತೀರಾ. ನೆಕ್ಸ್ಟ್ ನಿಮಿಷನೇ ನಮ್ಮ ಕೈಯಲ್ಲಿಲ್ಲ. ನೆಕ್ಸ್ಟ್ ನಿಮಿಷ ನಾವು ಬದುಕ್ತೀವೋ ಸಾಯ್ತೀವೋ ಗ್ಯಾರಂಟಿ ಕಾರ್ಡ್ ಇಲ್ಲ ಮನುಷ್ಯನಿಗೆ ಗ್ಯಾರಂಟಿ ಕಾರ್ಡ್ ಇಲ್ಲ. ಇರೋವರೆಗೂ ದಾನ ಧರ್ಮ ಅದೇ ನಮ್ಮನ್ನ ನಿಲ್ಸೋದು, ಅದೇ ನಮ್ಮ ಪೂರ್ವ ಜನ್ಮರು ಪುಣ್ಯ, ನಾವು ಮಾಡ್ಕೊಂಡು ಬರೋಂಥ ಪುಣ್ಯ ನಮ್ಮ ಮಕ್ಕಳಿಗೆ ಕಾಯುತ್ತೆ. ಅದು ಬಿಟ್ಬಿಟ್ಟು ಬಾಂಗ್ಲಾದೇಶದವರು, ಬಿಹಾರಿಗಳು, UP ಅವರು ಎಲ್ಲ ನಿಮ್ಮ ತಿಗ್ದಲ್ಲಿ ಬಾಲ ಮುದ್ರಕೊಂಡಿರ್ಬೇಕಪ್ಪ. ಇದಕ್ಕೆ ಮೇಲೆ ನಮ್ಮನ್ ಯಾರಾನ ನನಗೆ ಇಂಥ ಬೋಳಿ ಮಗ ಇಂಥವ್ನು ಇವನೇ ಅಂತ ತೋರಿಸ್ಬಿಟ್ರೆ ನಮ್ಮನ್ ಮೈ ಮೇಲೆ ಒಂದು ಬಟ್ಟೆ ಇಲ್ದಿರ ಅಮ್ಮಣವಾಗಿ ನಿಲ್ಲಿಸ್ಬಿಟ್ಟು ನಮ್ಮನ್ ತುಣೆ ಮೇಲೆ ನರ ಕಟ್ ಮಾಡ್ಬಿಡ್ತೀನಿ ಸೂಳೆ ಮಕ್ಕಳ್ರ. ಬೀದಿ ನಾಯಿ ವಿಷಯಕ್ಕೆ ಕೈ ಇಟ್ರು ನಿಮ್ಮ ಅಮ್ಮಂದಿರ್ನ ಕೆಯ ಮಾಡ್ತೀನಿ, ಇನ್ಮೇಲೆ ಮಾಡ್ತೀನಿ. ನಾನು ಹೋದ್ರೆ ಹೋಗ್ಲಿ ಆಯ್ತು ತಿಳ್ಕೊಂತಾನೆ ಮನುಷ್ಯ. ಏನು ಸುಪ್ರೀಂ ಕೋರ್ಟಲ್ಲಿ ಹೇಳಿದಾನ? ಯಾವ ಬೋಳಿ ಮಗ ಹೇಳೋನು ಸುಪ್ರೀಂ ಕೋರ್ಟಲ್ಲಿ? ಯಾವನ ಹೇಳೋನೆ? ಹೇಳ್ಬಿಟ್ಟು ನೀನ್ ಹೆಂಡತಿಗೆ ಇಷ್ಟುದ್ದ ಲೆಟರ್ ಕೊಟ್ಟಿದ್ನಾ ಸುಪ್ರೀಂ ಕೋರ್ಟ್ ಜಡ್ಜ್ ಕೊಟ್ಟಿದ್ನೇನೋ? ಊಟ ಹಾಕ್ಬೇಡ ಅಂತ ಹೇಳಿದಾನ ಅವನ್ ಬಾಯಿ ಗುಳ ಬೀಳ ಎಲ್ಲ ಹೇಳಿದಾನ ಎಲ್ಲ ಹೇಳಿದಾನೆ. ಸುಪ್ರೀಂ ಕೋರ್ಟ್ ಜಡ್ಜ್ ಎಲ್ಲ ಹೇಳಿದಾನೆ ಊಟ ಹಾಕ್ಬೇಡ, ವಿಷ ಹಾಕಿ ರಿಲೋಕೇಟ್ ಮಾಡಿ ಅಂತ ಹೇಳಿದಾನೆ ಎಲ್ಲ. ಥೂ ನಿಮ್ಮ ಮಕ್ಕಕ್ಕಷ್ಟು ಬೆಂಕಿ ಅಕ್ಕ.
ಬೋಳಿ ಮಕ್ಕಳ. ಎಲ್ಲರೂ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜು, ಗಾಂಡು ಸುಳೆ ಮಕ್ಕಳ. ಅವನು ಹೇಳಿರೋದನ್ನ ನೀವು ಪೂರ್ತಿಯಾಗಿ ಗೂಗಲಲ್ಲಿ ಸರ್ಚ್ ಮಾಡ್ರಿ. ಕಿತ್ತೋದ್ ಸುಳೆ ಮಕ್ಕಳ್ರ. ಅದ್ ಬಿಟ್ಬಿಟ್ಟು ಪಾಪ ಮೂಕ ಪ್ರಾಣಿ ಮೇಲೆ ಡಾಗ್ ಬೈಟ್ ಕೇಸಲ್ಲಿ ಒಳಗಡೆ ಹಾಕ್ಸೋದು. ನೀವು ಜೈಲ್ ಸೇರ್ತೀರಾ. ಸುಳ್ಳು ಆಪಾದನೆ ಪ್ರಾಣಿಗಳ ಮೇಲೆ ಮಾಡಿ 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 ಮೂಕ ಪ್ರಾಣಿಗಳನ್ನ ಎಷ್ಟು ನೀವು ಬಲಿ ಆಗ್ತೀರೋ ನೀವು ಅದೇ ತರ ಜೈಲ್ ಸೇರ್ತೀರಾ. ಎಲ್ಲೂ ಕಾಲಾಯಿ ತಸ್ಮೈ ನಮಃ, ಎಲ್ಲೂ ತಪ್ಪಿದಲ್ಲ, ಅನ್ಭವಿಸ್ತೀರಾ ನೀವೆಲ್ಲ ಬೋಳಿ ಮಕ್ಕಳ. ನಾವೆಲ್ಲ ಡಾಗ್ ಬೈಟ್ ಕೇಸಲ್ಲಿ ಎಷ್ಟು ಒದ್ಲಾಡಿ ಹೊರಗಡೆ ತರಕ್ಕೆ ಎಷ್ಟು ನಾನು ಹೋರಾಡ್ತಾ ಇದ್ದೀನಿ. ಆ ಮೂಕ ಪ್ರಾಣಿಗಳು ಒಳಗಡೆ ಸೇರ್ಕೊಂಡು ಜೈಲಲ್ಲಿ ಎಷ್ಟು ರೋದನೆ ನೋವು ಅನುಭವಿಸ್ತಾ ಇದೆ. ಅದೆಲ್ಲ ನಿಮ್ಮ ವಂಶ ನಿರ್ವಂಶ ಆಗೋಗುತ್ತೆ. ಇದಕ್ಕೆಲ್ಲ ಕಾರಣಕರ್ತರು ನೀವೇ. ಯಾರ್ಯಾರು ಪ್ರಾಣಿಗಳು, ಪಕ್ಷಿಗಳು, ಪ್ರಾಣಿಗಳು, ಮೂಕ ಪ್ರಾಣಿಗಳು, ಪ್ರಕೃತಿ, ಪರಿಸರ ಇದ್ರ ಪರವಾಗಿ ಯಾರು ನಿಲ್ಲಲ್ವೋ ಕೊರೋನೆಲ್ಲ ಅವ್ರ ಅಪ್ಪ ಬಂದು ನಿಮ್ಮನ್ನ ಸಾವು ಮಾಡಿ ಕರ್ಕೊಂಡು ಹೋಗ್ತಾನೆ. ಇದೇ ಸತ್ಯ. ದಾನ ಧರ್ಮ ಪುಣ್ಯ ಇರಬೇಕು, ಮನುಷ್ಯತ್ವ ಇರಬೇಕು. ಭೂಮಿ ಮೇಲೆ ಇದೆಲ್ಲ ಇದ್ರೇನೆ ಪ್ರತಿಯೊಂದು ವ್ಯಾಪಾರ ವ್ಯವಹಾರ. ಅನ್ನ ದಾನ ತಿನ್ನೋದ್ ಮುಂಚೆನು ದಾನ ಅನ್ನೋದನ್ನ ಒಂದು ಇಡೀ ಅನ್ನ ದಾನ ಅನ್ನೋದನ್ನ ಎತ್ತಿಡ್ತಾರೆ. ಕೊಸರು ಅನ್ನೋದನ್ನ ಒಂದು ಊಟ ಆದ್ಮೇಲೆ ಕೊನೆಯಲ್ಲಿ ಒಂದು ವ್ಯಾಪಾರ ತೊಗೊಂಡ್ಮೇಲೆ ಕೊಸರು ಹಾಕ್ತಾರೆ. ಯಾಕೆಂದ್ರೆ ಅದೆಲ್ಲ ದೇವರ ಸ್ವರೂಪ. ಅದನ್ನ ಹಾಳು ಮಾಡ್ತಾ ಇದ್ದೀರಾ, ನಾಶ ಮಾಡ್ತಾ ಇದ್ದೀರಾ. ನಿಮ್ಮ ವಂಶ ನಿರ್ವಂಶ ಆಗೋಗುತ್ತೆ. 10-15 ಜನ ಮಕ್ಕಳು ಹುಟ್ಟುತ್ತಾ ಇದ್ರು. ಇವಾಗ ಒಂದೇ ಒಂದು ವಂಶಕ್ಕೆ ಒಂದೇ ಒಂದು ಕೊನೆಗೆ ಒಂದು ಮಗು ಬಂದಿದೆ. ಅದು ಇಲ್ದಿರಾ ತಲೆಕೊಳ್ಳಿ ಯಾರು ಇಲ್ದಿರಾ ಅನಾಥ ಶವವಾಗಿ ಬದುಕ್ತೀರಾ, ಬೀದಿ ಹೆಣವಾಗಿ ಬದುಕ್ತೀರಾ. ಏನು ತಿಗ್ದಲ್ಲಿ ದಮ್ಮೈತೆ, ದೇಹದಲ್ಲಿ ಶಕ್ತಿ ಐತೆ, ಉಸಿರೈತೆ ಅನ್ಬಿಟ್ಟು ತಿಗಾಕ್ ಒಬ್ಬಾಗ ಮಾಡ್ತಾ ಇದ್ದೀರಾ ಗಾಂಡು ನನ್ನ ಮಕ್ಕಳ. ಇದೇ ದೇಹದಲ್ಲಿ ಉಸಿರು ಹೊಟ್ಟೋದ್ರೆ ನಮ್ಮನ್ ಎಣ ತಿಳ್ಕೊಂಬಿಡಿ. ಎಣ ಯಾವುದು ಶಾಶ್ವತ ಇಲ್ಲ, ಇರೋವರ್ಗಷ್ಟೇ. ನಮ್ಮನ್ನು ಉಸಿರು ಆಯ್ತಂದ್ರೆ ಜೋಪಲ್ಲಿರೋ ದುಡ್ಡು, ಒಡವೆ, ಕಾಸು, ಹಣ ಪ್ರತಿಯೊಬ್ಬರು ಜೀವರಾಶಿಗೂ ಅಷ್ಟೇ. ಉಸಿರಿರೋವರೆಗೆ ನಿಗ್ರಾಟ, ಉಸಿರು ಹೋದ್ಮೇಲೆ ನನ್ನ ಶಾಟ. ಅರ್ಥ ಆಯ್ತಾ? ಉಸಿರಿರೋವರೆಗೇನೆ ನಾನು ನಂದು ನಮ್ಮನ್ ಶಾಟ. ಸುಳೆ ಮಕ್ಕಳ ಬೀದಿನಾಗ ಅನ್ನ ಹಾಕೋರ್ಗೆ ಬಿಡ್ರೋ, ನಿಮ್ಮ ಬಾಯಿಗೆ ಹುಳ ಬೀಳ, ನಿಮ್ಗೆ ಲಕ್ವ ಹೊಡಿಯ. ಸುಳೆ ಮಕ್ಕಳ, ನೀವು ಮಾತ್ರ ಅನ್ನ ತಿನ್ಬೇಕು, ಬೀದಿ ನಾಯಿಗಳು ಊಟ ಮಾಡಬಾರ್ದಾ? ಬೋಳಿ ಮಕ್ಕಳ, ಸುಳೆ ಮಕ್ಕಳ, ಗಾಂಡು ನನ್ನ ಮಕ್ಕಳ. ನಿಮ್ ಕೈ ಕಾಲುಗೆಲ್ಲ ಹುಳ ಬಿದ್ದು ಸಾಯ. ಎಷ್ಟೋ ಅಯ್ಯೋ ಅನ್ಸ್ತಿರೋ. ಬೀದಿ ಮೇಲೆ ಆ ಹೆಣ್ಮಕ್ಳು ಬರ್ತಾರೆ ಅನ್ನ ಬೇಯಿಸ್ಕೊಂಡು. ಕಷ್ಟ ಇದೆಯೋ ಕಣ್ರೋ. ಒಂದೊಂದು ಹೊತ್ತು ನೀವೇ ಬಿಕಾರಿ ಸುಳೆ ಮಕ್ಕಳ್ರ. ನಿಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ ಎಷ್ಟೆಷ್ಟು ಸುಳೆ ನಾಟಕ ಮಾಡ್ಕೊಂಡು ತಿಂತೀರಾ ಸುಳೆ ಮಕ್ಕಳ್ರ. ಆ ಬೀದಿ ನಾಯಿ ಇಲ್ಲಿ ಬೀದಿ ನಾಯಿಗೆ ಊಟ ಹಾಕಕ್ಕೆ ಬರ್ತಾರಂದ್ರೆ ಅವ್ರು ಎಷ್ಟು ಕಷ್ಟ ಪಡ್ತಾರೆ ನಿಮ್ಗೇನ್ ಗೊತ್ತು? ಎಷ್ಟೆಷ್ಟು ಮನೆಯಲ್ಲಿ ಎಷ್ಟೆಷ್ಟು ಬೇಗ ಕೆಲಸ ಮಾಡಿ ದುಡ್ದು ಅದು 10 ರೂಪಾಯಿ ಮಿಗಿಲ್ಸ್ಕೊಂಡು ಅದ್ರಲ್ಲಿ ಅವ್ರು ಬಂದು ಅನ್ನ ಬೇಯಿಸ್ಕೊಂಡು ಎತ್ಕೊಂಡ್ಬಂದು ಅನ್ನ ಹಾಕ್ತಾರಂದ್ರೆ ಸುಳೆ ಮಕ್ಕಳ್ರ. ಅವ್ರ ಶಾಪ ಹಾಕಿದ್ರೆ ನಿಮ್ಮ ವಂಶ ನಿರ್ವಂಶ ಆಗೋಗ್ಬಿಡುತ್ತೆ. ಮಂತ್ರ ಕಾಳಿ ಅನ್ನಂಗೆ ಬಿಕಾರಿ ಆಗೋಗ್ತೀರಾ ನೀವೆಲ್ಲ ಬೋಳಿ ಮಕ್ಕಳ. ಯಾಕೋ ಅನ್ಸ್ತೀರಾ? ಅವ್ರೆಷ್ಟು ಕಷ್ಟಪಟ್ಟು ಬೀದಿ ಮೇಲೆ ಬಂದು ಅನ್ನ ಹಾಕ್ತಾರಂದ್ರೆ ಬೋಳಿ ಮಕ್ಕಳ. ನನ್ನೆಲ್ಲ ಟಚ್ ಮಾಡ್ರ ನಿಮ್ಮ ಅಮ್ಮನ್ ಹಂಗೆ ನಮ್ಮನ್ ಸುಳೆ ಮಕ್ಕಳ್ರ. ತುಂಡೆ ಮೇಲೆ ಇರೋ ನರ ಅಲ್ಲಟಕ್ಕಂತ ಕುಯ್ದ್ಬಿಡ್ತೀನಿ ಬ್ಲೇಡಲ್ಲಿ ಸುಳೆ ಮಕ್ಕಳ್ರ. ನನ್ನನ್ನು ಟಚ್ ಮಾಡ್ರ ಸುಳೆ ಮಕ್ಕಳ್ರ. ನನ್ನನ್ನು ಟಚ್ ಮಾಡ್ರ ನನ್ನನ್ನು ಟಚ್ ಮಾಡ್ರ ಗಾಂಡು ನನ್ನ ಮಕ್ಕಳ್ರ. ಅಮಾಯಕ ಹೆಣ್ಮಕ್ಳನ್ನೆಲ್ಲ ಟಚ್ ಮಾಡೋದು ಬೋಳಿ ಮಕ್ಕಳ. ನನ್ನನ್ನು ಟಚ್ ಮಾಡ್ರಿ. ಊಟ ಹಾಕಕ್ ಬಂದಾಗ ನನ್ನನ್ನು ಮಾತಾಡ್ಸ್ರು ಸುಳೆ ಮಕ್ಕಳ್ರ. ನಮ್ಮನ್ನ ಸುಟ್ಟು ಬೂದಿ ಮಾಡ್ಬಿಡ್ತೀನಿ, ಭಸ್ಮ ಮಾಡ್ಬಿಡ್ತೀನಿ ಬೋಳಿ ಮಕ್ಕಳ. ಬೀದಿ ನಾಯಿಗಳಿಗೆ ಹೊಡಿಯೋದು, ಕವರ್ಗಳಾಕಿ ಮುಚ್ಚಿಕೋದು, ಕವರಲ್ಲಿ ಕಟ್ಟಿ ಬಿಡೋದು, ಬಿಸಾಕೋದು, ವಿಷ ಹಾಕೋದು. ಏನು ನಮ್ಮನ್ ನೀನು ಹೋಗು, ನಾಳೆ ನಾಯಿ ಇರುತ್ತಾ? ಏನೋ ನಿನ್ ಶಾಟ ನನ್ ಮೇಲೆ ತೋರ್ಸೋ ಗಂಡಸ್ತನ. ನೀನ್ ಗಂಡಸ್ತನ ನನ್ ಮೇಲೆ ತೋರ್ಸೋ. ನೀನು ಗಂಡಸ್ತನ ನನ್ನ ಮೇಲೆ ತೋರ್ಸೋಲೆ ಗಂಡು. ನಾನ್ ಹೇಳ್ಬೇಕು ನೀನ್ ಗಂಡಸ ಇಲ್ವಾ ಅಂತ. ಸೂಳೆ ಮಗನೆ, ನಾಯಿ ಮೇಲೆಲ್ಲ ತೋರ್ಸೋದಲ್ಲೇ ಗಾಂಡು. ನೀನು ಗಂಡಸ ಅಲ್ವಾ ಅಂತ ನಾನು ಪ್ರೂವ್ ಮಾಡ್ತೀನಿ. ಬಾರೋ ನನ್ನ ಹತ್ರ ಬಾರೋ ಸೂಳೆ ಮಗನೆ. ನೀನ್ ಗಂಡಸ್ತಾನ ನನ್ನ ಹತ್ರ ತೋರ್ಸು ಸೂಳೆ ಮಗನೆ. ನರಸತ್ ನಾಮರ್ದ. ಅದು ಬಿಟ್ಬಿಟ್ಟು ನಾಯಿ ಮೇಲೆ, ನಾಯಿ ಊಟ ಹಾಕೋ ಹೆಂಗಸ್ರ ಮೇಲೆ ಹೋದ್ರೆ ಸೂಳೆ ಮಗನೆ. ಅಡ್ಡಡ್ಡ ತುಂಡೆ ಮೇಲೆ ನರ ಎದ್ದಿರೋದು ಕುಯ್ದು ಬಿಡ್ತೀನಿ ಸೂಳೆ ಮಗನೆ. ನೀನ್ ಬಿಹಾರಕ್ಕೆ ನೀನ್ ಯಾವ್ಯಾವ ಊರಿಂದ ಬಂದಿದ್ಯಾ ಅಲ್ಲೇ ತಿಕಾ ಮುಚ್ಕೊಂಡು ಹೋಗ್ತಾ ಇರ್ಬೇಕು. ಇಲ್ಲೇ ಇರೋಂತ ನಮ್ಮ ನೆಲ ಜಲ ಪ್ರಾಣಿಗಳು ಇಲ್ಲೇ ಇರ್ತವೆ.
ಕನ್ನಡದವ್ರು ಮರೆ ಆಗಿರ್ಬೋದು, ಮನುಷ್ಯತ್ವ ಮರೆ ಆಗಿಲ್ಲ. ಬೋಳಿ ಮಕ್ಕಳ 70% ನೀವಿದ್ರೆ ಷಡತರಿಕ ಇದ್ದೀರಾ ನೀವು ಭೂಮಿ ಮೇಲೆ. ಪುಣ್ಯ ಮಾಡಕ್ಕೆ ಬಿಡೋಲ್ಲೋ ಪಾಪಿಷ್ಟ, ಬರೀ ಪಾಪನೇ ಮಾಡ್ತಾ ಇದ್ದೀರಲ್ಲೋ. ನಿಮ್ಮ ಪಾಪದ ಕೂಡ ತುಂಬ್ಕೊಂಡು ನಾಶವಾಗಿ ಹೋಗ, ನಿಮ್ಮ ಮನೆ ಹಾಳಾಗಿ ಹೋಗ. ಏನೋ ಬಂದಿರೋದು ನಿಮ್ಗೆ ಕೇಡ್ಗಾಲ, ಎಷ್ಟಂತ ಸಹಿಸೋದು ನಾವು. ಎಲ್ಲ ಜನಗಳಿಗೆ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಮೈಯಲ್ಲಿ ಕೊನೆ ರಕ್ತದ ಹನಿ, ಕೊನೆ ಹನಿಯವರೆಗೂ ಹೋರಾಡಿ ಪ್ರಾಣಿಗಳಿಗೋಸ್ಕರ, ಬಿಡಬೇಡಿ. ಎತ್ತು ತಾಯಿ ಹಾಲು ಕೊಡೋದಿಕ್ಕೆ ತನ್ನ ಮಗುಗೆ ಹಾತಿರುತ್ತೆ, ಅದು ತಾಯ್ತನ. ಅದು ತನ್ನ ಮಗುಗೆ ಹಾಲು ಕೊಡ್ಬೇಕನ್ನೋದು ತಾಯ್ತನ. ಅದು ತಾಯಿ ಕರ್ತವ್ಯ, ಮಗು ಧರ್ಮ. ಅದು ತಾಯಿಯ ಎದೆ ಹಾಲು ಕುಡಿಬೇಕನ್ನೋದು ಮಗು ಧರ್ಮ. ಅದನ್ನ ಬೇರೆ ಮಾಡ್ತೀರ ಸೂಳೆ ಮಕ್ಕಳ. ಅದೇ ತರ ಅಲ್ವಾ ಪ್ರಾಣಿಗಳನ್ನು. ಅವುಗಳು ಜನ್ಮ ಕೊಟ್ಟಿರೋ ನಾಯಿ, ಅದು ತಾಯಿ ಮಗು ಸಂಬಂಧ ಇರೋಂಥ ಒಂದು ಕುಟುಂಬನೋ ಅದನ್ನ ಬೇರೆ ಮಾಡ್ಬಿಟ್ಟು ನೀನು ಹೆಂಡ್ತಿ ಮಜಾ ಮಾಡ್ಕೊಂಡು ಚೆನ್ನಾಗಿರ್ತೀರಾ ಸೂಳೆ ಮಕ್ಕಳ. ನೀವು ಬೇರೆ ಆಗೋಗ್ತೀರಾ, ಹಿಂಗೆ ಕಿತ್ತೋಗ್ಬಿಡ್ತೀರಾ, ಬೇರೆ ಆಗ್ಬಿಡ್ತೀರಾ. ತಾಯಿ ಮಕ್ಕಳು ಬೇರೆ. ಅಲ್ಲಿ ಒಂದು ತಾಯಿ ಮಗು ನಾಯಿ, ತಾಯಿ ನಾಯಿ ಮರಿ ನಾಯಿನ ಬೇರೆ ಮಾಡಿದ್ರೆ ಸೂಳೆ ಮಕ್ಕಳ ನೀವು, ನಿಮ್ಮ ಮಕ್ಕಳು ನೀವು ಬೇರೆ ಹಿಂಗಾಗೋಗ್ಬಿಡ್ತೀರಾ. ನಮ್ಮನ್ನ ಹಂಗೇ ದೇವ್ರ ಕತ್ರಿ ಹಾಕ್ಬಿಡ್ತಾನೆ. ಏನಕ್ಕೆ ನಮ್ಮನ್ನ ಷಡತರಿಕ ಡೈವರ್ಸ್ಗಳಾಗುತ್ತೆ. ಸೂಳೆ ಮಕ್ಕಳ, ನಿಮ್ಮ ಜೀವನ ಎಲ್ಲ ಏನಕ್ಕೆ ಒಂಟೊಂಟಿಯಾಗಿ ಮಲ್ಕೊಂಡು ಸಾಯ್ತೀರಾ. ಮಕ್ಕಳು ಮರಿ ಎಲ್ಲ ಚಿತ್ರನಾಗಿ ವಿಚಿತ್ರವಾಗಿ ಆಗ್ಬಿಡ್ತೀರಾ. ಬೋಳಿ ಮಕ್ಕಳ, ಏನಕ್ಕೆ ಅನ್ಕೊಂಡ್ರಿ? ಒಂದು ಮೂಕ ಪ್ರಾಣಿ ಕುಟುಂಬನ ಹೊಡಿತಾ ಇದ್ದೀರಾ ನೀವು. ಅವುಗಳು ಸರ್ವನಾಶ ಮಾಡ್ತಾ ಇದ್ದೀರಾ. ಪ್ರಾಣಿಗಳು ಮರಿ ಹಾಕಿದ ತಕ್ಷಣ ತಾಯಿ ನಾಯಿನ, ಮರಿ ನಾಯಿನ ಬೇರೆ ಮಾಡಿ ಎತ್ಕೊಂಡು ಕವರ್ಲ್ಲಿ ಕಟ್ತಿರತ್ತು. ನಿಮ್ಮ ವಂಶ ನಿರ್ವಂಶ ಆಗೋಗ. ನೀನು ಹೆಂಡ್ತಿ ಈನಿರೋವಾಗ ಹಾಸ್ಪಿಟ್ಲಲ್ಲಿ ಸೂಳೆ ಮಗನೆ ಹಂಗೆ ಬೇರೆಯವ್ರ ಮಗುನ ಎತ್ಕೊಂಡು ಹೋಗ್ಬಿಟ್ಟು ಕವರಲ್ಲಿ ಕಟ್ಟಿ ಕಸ್ದಲ್ಲಾಗ್ದ್ರೆ ಹೆಂಗಿರುತ್ತೆ? ನೀನು ದಂಗಿರುತ್ತೆ ಸೂಳೆ ಮಗನೆ. ನಿನ್ಗೆ ಅಯ್ಯೋ ಅನ್ಸಲ್ವಾ ಅವಾಗ? ತಾಯಿ ನಾಯಿನ ಮರಿ ನಾಯಿನ ಕವರಲ್ಲಿ ಕಟ್ಬಿಟ್ಟು ಎತ್ಕೊಂಡು ಕಸ್ದಲ್ಲಾಗ್ತಿಲ್ಲ ನಿಮ್ಮ ಅಮ್ಮನ ಆ ಸೂಳೆ ಮಗನೆ. ಮುಟ್ಟು ನೋಡೋ ಇವಾಗ ನೀನು ಸೂಳೆ ಮಗನೆ. ಈ ಪ್ರಾಣಿಗಳನ್ನ ಹಿಂಸೆ ಕೊಡೋರು ಒಳ್ಳೆ ಸಾವು ಬಂದು ಸಾಯಲ್ಲ. ನೀವೆಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಕಾಲುಗುಳ ಬಿದ್ದು ರಸ್ತೆಯಲ್ಲಿ ಅಪಘಾತದಲ್ಲಿ ನರ್ಕ ನೋಡ್ಕೊಂಡು ಬ್ರೈನ್ ಎಲ್ಲ ಡ್ಯಾಮೇಜ್ ಆಗೋಗಿರುತ್ತೆ. ಅವನಮ್ಮನ ಬ್ರೈನೇ ಇರಲ್ಲ ಸೂಳೆ ಮಕ್ಕಳ ನಿಮ್ಗೆ. ಆದ್ರೆ ನಮ್ಮನ್ ದೇವ್ರು ಹುಳ ಕೊಟ್ಬಿಟ್ಟು ಚೆನ್ನಾಗಿ ಜಡಿತಾ ಇರ್ತಾನೆ. ನಿಮ್ಗೆ ಗೊತ್ತಾಗ್ತಲ್ಲ ನೀವೇನೋ ಕರ್ಮ ಮಾಡಿದೀನಿ. ಏನ್ ಕರ್ಮ ಮಾಡಿದ್ನಪ್ಪ ಗೊತ್ತಿಲ್ಲ, ನಾನು ಇಷ್ಟು ಅನ್ಭವಿಸ್ತಾ ಇದ್ದೀನಿ ಅಂತೀರಾ. ಆಮೇಲೆ ಸೂಳೆ ಮಕ್ಕಳ, ಬೀದಿ ನಾಯಿಗೆ ಊಟ ಹಾಕೋರ್ಗೆ ತೊಂದರೆ ಕೊಟ್ರ ಸೂಳೆ ಮಕ್ಕಳ ಹಂಗೆ ಬಗ್ದ್ಬಿಟ್ಟು ರಕ್ತ ಕುಡ್ದು ಬಿಡ್ತೀನಿ ಸೂಳೆ ಮಕ್ಕಳ್ರ. ಮುಟ್ನೋಡ್ರ ಬೀದಿ ನಾಯಿಗಳಿಗೆ ಯಾರನ್ನ ತೊಂದರೆ ಕೊಡ್ರ. ಇದಕ್ ಮೇಲೆ ಸೂಳೆ ಮಕ್ಕಳ್ರ, ನನ್ನ ಕರಿಬೇಕು, ನೀವು ನನ್ನ ಕರಿಬೇಕು. ಎಲ್ಲಿ ಯಾವ್ಯಾರೇ ಆದ್ರೂ ಪರಲ್ಲ, ಅವ್ನ ಅಮ್ಮನ್ ಬರ್ತೀನಿ ಅಲ್ಲೇ. ಅವನು ಹಂಗೆ ಬೆಂಡೆಕಾಯಿ ಇಸ್ದಂಗೆ ಇಸ್ಬಿಟ್ಟು ಸೂಳೆ ಮಕ್ಕಳನ್ನ ಬಿಸಾಕ್ಬಿಟ್ಟು ಬಂದ್ಬಿಡ್ತೀನಿ, ಮುರಿದಾಕ್ಬಿಟ್ಟು ಬಂದ್ಬಿಡ್ತೀನಿ ಹಂಗೆ ಸೂಳೆ ಮಕ್ಕಳು. ಯಾವ ಏನಾಗ್ಲಿ ಪರವಾಗಿಲ್ಲ, ನನ್ನ ಕರೀರಿ. ನನ್ನ ನಂಬರು 9964746206. ನನ್ನ ನಂಬರ್ ಫೋನ್ ಮಾಡಿ. ಯಾವನ ಆಗ್ಲಿ, ಹಿಂದಿ ವಾಲಾಗ್ಲಿ ಯಾವನಾಗ್ಲಿ, ನಮ್ಮ ಕನ್ನಡದವರು ಒಳ್ಳೆ ಅಪ್ಪನ ಗುಟ್ಟಿರೋರು, ನಮ್ಮ ಕನ್ನಡದವರು ಒಳ್ಳೆ ತಂದೆ ಗುಟ್ಟಿರೋರು. ಅಕ್ಕಪಕ್ಕ ಈ ಹಿಂದಿ ವಾಲಾಗಳಿಗೆ ಮನೆ ಮಾಡ್ಕೊಳಕ್ಕೆ ಬಿಡಬೇಡಿ, ದಯವಿಟ್ಟು ಬಿಡಬೇಡಿ. ಮನೆ ಬಾಡಿಗೆಗಳು ಕೊಡಬೇಡಿ. ಈ ಗಾಂಡು ನನ್ನ ಮಕ್ಕಳಿಗೆ ಅಕ್ಕಪಕ್ಕ ಮನೆಗಳು ವಾಸ ಮಾಡೋಕ್ಕೆ ಕೊಡಬೇಡಿ. ನಮ್ಮ ಅಕ್ಕಪಕ್ಕ ಹಿಂದೂಗಳೇ ಇರಬೇಕು, ಮುಸ್ಲಿಮ್ಸ್ ಅವ್ರು ಇರಬೇಕು. ಹಿಂದೂಗಳು ಮುಸ್ಲಿಮ್ಸ್ ಅವ್ರು ಇರಬೇಕು. ನಾವೆಲ್ಲ ಒಂದು ಬಾಂಧವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರ್ತಾರೆ ಇರೋಣ. ಆದರೆ ಹಿಂದಿ ವಾಲಾಗಳಿಗಿರೋ ತಿಕಾ ಗಾಂಚಲಿ ನಮ್ಮನ್ ಗಾಂಡುಗಳು, ದೊಡ್ಡ ನಾಮರ್ದಗಳು, ಪಾಪಿಗಳು, ಬೇವಸ್ಸಿಗಳು, ಬಿಕಾರಿ ಸೂಳೆ ಮಕ್ಕಳು. ಹೋಗ್ರೋ ಮುಸ್ಲಿಮ್ಸ್ ಅವ್ರದ್ದು ಹೇಳ್ತೀನೋಗ್ರಿ, ಮುಸ್ಲಿಮ್ಸ್ ಅವ್ರದ್ದು ಹೇಳ್ತೀನೋಗ್ರಿ, ಮುಸ್ಲಿಮ್ಸ್ ಅವ್ರದ್ದು ಹೇಳ್ತೀನೋಗ್ರಿ. ಬಿರಿಯಾನಿ ತಿನ್ಬಿಟ್ಟು ಏತಿರ್ತಾರೆ, ಆ ಹೇಳ್ತೀನೋಗ್ರಿ, ಬುದ್ಧಿ ಬರುತ್ತೆ. ಅನ್ನ ತಿಂದ್ರೆ ಅನ್ನೋ ಬುದ್ಧಿ ಬರಲ್ಲ ನಿಮ್ಗೆ. ಆ ಮುಸ್ಲಿಮ್ಸ್ ಅವ್ರು ಎಷ್ಟೋ ಪರ ಇಲ್ಲ ನೋಡಿ. ಅಲ್ಲಿ ಮಕಾನಲ್ಲಿ, ಅಲ್ಲಿ ಸಿದ್ದೇ ರೋಡ್ ಮಕಾನಲ್ಲಿ ನಾಯಿಗಳಿದಾವೆ. ಹೆಂಗೆ ಗುಂಡುಗೆ ಎಷ್ಟೆಷ್ಟು ದಪ್ಪ ಇದಾವೆ. ಮುಸ್ಲಿಮ್ಸ್ ಅವರು ನಾಯಿ ಸಾಕೊಂಡಿದ್ದಾರೆ. ಜಾ ಕುತ್ತೆಕು ಬಿರಿಯಾನಿ ದಾಲ್, ಊಟ ಮಿಕ್ಕಿದೆ ಕುತ್ತೆಕು ದಾಲ್ ಅಂತಾರೆ. ಬೋಳಿ ಮಕ್ಕಳ, ಇಲ್ಲಿ ಹೆಂಗೋ ನಾವು ಬೆಳ್ಕೊಂಡು ಪ್ರಾಣಿಗಳು ನೋಡ್ಕೊಂಡು ಹೆಂಗೋ ನಮ್ಮ ನಾವು ಬದುಕಕ್ ಬಿಡ್ರಿ. ಎಲ್ಲಿಂದ ಬಂದಿರೋ ಬೇವಸಿಗಳು ನೀವು. ಅಲ್ಲಿಂದ ಬರೋವಾಗ ಒಂದಿಷ್ಟು ಭಿಕ್ಷೆ ಬೇಡಕ್ಕಂತ ಬರ್ತೀರಾ, ತಿಕ್ಕ ಗಾಂಚಲಿಗಳು ಮಾಡ್ತೀರಾ ಗಾಂಡು ನನ್ನ ಮಕ್ಕಳ. ನನ್ನ ನಂಬರ್ ತಗೊಳ್ಳಿ 9964746206. ಕಾನೂನು
ನಮ್ಮ ರಕ್ಷಣೆಗೆ ಇರೋದು. ಕಾನೂನು ನಮ್ಮ ರಕ್ಷಣೆಗಿರೋದು. ಕಾನೂನು ಕ್ಷಣ ಮಾತ್ರದಲ್ಲಿ ಮರ್ತರು ಅಂದರೆ ಯಾರೇ ಇರ್ಬೋದು. ಅವ್ನು ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ ಹೇಳಿಲ್ಲ ನಿಮಗೆ ಊಟ ಹಾಕೋರ್ಗೆ ತೊಂದರೆ ಕೊಡಿ ಅಂತ. ಇನ್ನು ಮೊನ್ನೆನೇ ಹೇಳವನೆ ಸುಪ್ರೀಂ ಕೋರ್ಟ್ ಜಡ್ಜು, ಊಟ ಹಾಕೋರ್ಗೆ ದೆಂಗ್ರಿ ಚೆನ್ನಾಗಿ ಸ್ಟೇಷನ್ಗೆ FIR ಇಕ್ಬಿಟ್ಟು ಅಂತ ಹೇಳವನೆ. ಅದನ್ನ ಗೊತ್ತಾ ನಿಮಗೆ? ಸುಪ್ರೀಂ ಕೋರ್ಟ್ ಜಡ್ಜ್ ಏನು ಹೇಳಿದಾನೆ ಅಂದರೆ, ಊಟ ಹಾಕೋರ್ಗೆ ಯಾರು ತೊಂದರೆ ಕೊಡ್ತಾರೋ ಅವ್ರಿಗೆ ಕಾನೂನು ಪರವಾಗಿ ಚೆನ್ನಾಗಿ ದೆಂಗ್ರಿ ಅಂತ ಹೇಳವನೆ, FIR ಹಾಕಿ ಅಂತ ಹೇಳವನೆ. ಅರ್ಥ ಆಯ್ತಾ? ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದಾನೆ, ಊಟ ಹಾಕೋರ್ಗೆ, ಬೀದಿ ನಾಯಿಗೆ, ತೊಂದರೆ ಕೊಡೋ ಹೆಂಗಸ್ರಿಗೆ, ಹರಾಸ್ಮೆಂಟ್ ಮಾಡೋರ್ಗೆ ಹೋಗಿ ಚೆನ್ನಾಗಿ FIR ಹಾಕಿ, ಕಾನೂನಲ್ಲಿ FIR ಹಾಕಿ ಒಳಗಡೆ ಕುಣಿಸ್ಬೋದು ಅಂತ ಹೇಳಿದಾನೆ. ಅದನ್ನ ಮರಿಬೇಡ್ರಿ ಬೋಳಿ ಮಕ್ಕಳ, ಅದನ್ನ ಮರಿಬೇಡಿ. ನಮ್ಮನ್ನ ಈ ಸತಿ ಮಾತ್ರ FIR, ಆಮೇಲೆ ಫಸ್ಟೇ ಫೈರು ಆಮೇಲೆ FIR ನೋಡೋಣ. ನಮ್ಮನ್ನು ಇದಕ್ಕೆ ಮೇಲೆ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರೂ ನೀವು ಬೆಂಕಿಯಾಗಿ ಬದುಕಬೇಕು. ಯಾಕೆಂದ್ರೆ ನೀವು ಮಾಡೋ ಪುಣ್ಯ ನೀವು ಮಾಡ್ತಾನೆ ಇರಬೇಕು. ಅವ್ರು ಮಾಡೋ ಪಾಪದ ಕೊಡ ತುಂಬಿಸ್ಕೊಂಡ್ಲಿ, ನೀವು ಮಾಡೋ ಪುಣ್ಯ ಮಾಡ್ತಾನೆ ಇರ್ರಿ. ಊಟ ಹಾಕೋದು ಯಾವ ಹೇಳಿದ್ರು ಊಟ ಹಾಕೋದು ಏನ್ ಶಾಡ ತರಿದ್ದೀರ ಸುಳೆ ಮಕ್ಳ? ಚೆನ್ನಾಗಿ ಬೋರ್ಸ್ಕೊಂಡಿದೀನಿ, ಬಂದ್ ಶಾಡ ತರಿರೋ ಗಂಡು ನನ್ನ ಮಕ್ಳ. ನಿಮ್ಮ ಮುಂದೆ ಜಾತಿನ ಕೇಯ, ನಿಮ್ಮ ಅಮ್ಮಂದಿರ್ನ ಕೇಯ, ನಿಮ್ಮ ಅಮ್ಮನ್ ನೀನ್ ಹೆಂಡ್ತಿದಿನ ಊರಲ್ಲಿ ಕೇಯ, ನಿನ್ ಮಕ್ಕಳನ್ನ ನನ್ನ ವಂಶ ಫುಲ್ ಕೇಯ ನೀನು. ನಿನ್ ಮಕ್ಕಳದಿರ್ನ ನಾನು ಶಾಡ ತರಿಯಕ್ಕೆ ಮಕ್ಕಳನ್ನ ಏನೇ ಸುಳೆ. ನೀನು ಮಗುನ ಹುಟ್ಟಿಸ್ಬಿಟ್ಟು ರೋಡ್ ಮೇಲೆ ಬಿಟ್ಬಿಟ್ಟು ಬೇರೆ ಅವನ ಹತ್ರ ನೀನ್ ದೆಂಗಿಸ್ಕೊಳಕ್ ಹೋಗಿದ್ಯಾ ಸುಳೆ ನೀನು? ನಿನ್ ಮಗುನ ಹುಟ್ಟಿಸ್ಬಿಟ್ಟು ರೋಡಲ್ಲಿ ಬಿಟ್ಬಿಟ್ಟು ನೀನ್ ಯಾವನ ಹತ್ರ ದೆಂಗಿಸ್ಕೊಳಕ್ ಹೋಗಿದ್ಯಾ? ಮಗುನ ಗಂಡನ ನೋಡ್ಕೊಳಲ್ಲ ಅಂದ್ಮೇಲೆ ನೀನೇನ್ ತುಳ್ಕೇಸ್ಕೊಳಕ್ಕೆ ಹುಟ್ಟಿಸ್ದೆ ಮಗುನ ಸುಳೆ? ಬೀದಿಯಲ್ಲಿ ನಾಯಿ ಇರ್ತವೆ, ಬೀದಿಯಲ್ಲಿ ನಾಯಿ ಇರ್ತವೆ, ಮಿಂಡಗಾರರು ಇರ್ತಾರೆ. ನಿನ್ಗೇನ್ ತುಳ್ಕೇಸ್ಕೊಳಕ್ ಹೋಗ್ದ ಮಕ್ಕಳನ್ನ ರೋಡ್ ಮೇಲೆ ಹುಟ್ಟಿಸ್ಬಿಟ್ಟು ಏನ್ ಶಾಡ ತರಕ್ ಹೋಗ್ತೀಯ? ನೀನ್ ಸುಳೆ ಕೆಲಸ ಮಾಡಕ್ ಹೋಗ್ತೀಯಾ? ಮಿಂಡನ್ ಹತ್ರ ಕೇಸ್ಕೊಳಕ್ ಹೋಗ್ತೀಯ? ರೂಮಲ್ಲಿ ಬಾಗ್ಲಾಕೊಂಡ್ ಮಕ್ಕಳನ್ನ ಈಚೆ ಬಿಟ್ಬಿಟ್ಟ. ಗಂಡನ್ ಗುಡ್ಸಿದ್ಯಾ ಸುಳೆ ನೀನು? ನಿನ್ ಮಗು ಆಟ ಆಡ್ಬೇಕಂದ್ರೆ ಯಾಕೆ ಸುಳೆ ನೀನು ಹುಟ್ಟಿಸಿದ್ಯಾ ಮಗುನ ರೋಡ್ ಮೇಲೆ ಬಿಟ್ಟಿದ್ಯಾ ಸುಳೆ ನೀನು? ಯಾಕೆ ನಿನ್ ಗಂಡನ್ ಗುಟ್ಟಿಲ್ವಾ ಮಗು? ಮನೇಲಿ ಇಕ್ಕೋ. ನಿನ್ ಗಂಡನ್ ಗುಟ್ಟಿದ್ರೆ ಮನೇಲಿ ಇಕ್ಕೋಳೆ. ಮಿಂಡ್ರು ಗುಡ್ ಸುಳೆ ನೀನೊಂದ್ ದೊಡ್ಡ ಡಗರ್ ಸುಳೆ ನೀನ್ ಮಾಡೋ ಸುಳೆ ಕೆಲ್ಸಕ್ಕೆ ಮನೆಯಿಂದ ಮಗುನ ಈಚೆ ಹಾಕ್ಬಿಟ್ಟು ನಾಯಿ ಕೇಯ್ದ್ಬಿಡ್ತು, ನಾಯಿ ಕಚ್ಬಿಡ್ತಂದೆ. ನೀನ್ ಮಿಂಡನ್ ಹತ್ರ ಕೇಸ್ಕೊಂಡವಾಗ ಬಾಗ್ಲಾಕೊಂಡ್ ಸುಳೆ ನೀನು? ಸೂಳೆ ಮುಂಡೆ ಮಕ್ಕಳನ್ನೆಲ್ಲ ರೋಡ್ ಮೇಲೆ ಬಿಟ್ಬಿಟ್ಟು ನಾಯಿ ಕೇಯ್ದ್ಬಿಡ್ತು, ಡಾಗ್ ಬೈಟು, ಅದು ಇದು ಅಂತ ಮಕ್ಕಳು ಮೂಕ ಪ್ರಾಣಿಗಳ ಮೇಲೆ ಅಪ್ಪೋದಾಗ್ತೀರಾ ಸೂಳೆ ಮುಂಡೆಗಳ ನೀವು? ಬೀದಿ ಒಳಗಡೆ ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಸೂಳೆ ಮುಂಡೆಗಳ ನೀವು ಓದಿಸ್ತೀರಾ? ಮನೇಲಿ ಇಕ್ಕೊಳ್ರಿ ಮಕ್ಕಳನ್ನ. ಮನೆ ಏನಕ್ಕಿರೋದು ಬಿಕಾರಿ ಸೂಳೆಗಳ? ಊರ್ ಬಿಟ್ಟು ಊರ್ ಬಂದಿರೋ ಸೂಳೆ ಮುಂಡೆಗಳ ನೀವು? ಒಕ್ಕಳ್ ತೋರ್ಸ್ದಂಗೆ ಸೀರೆಗಳು ಬಿಚ್ಕೊಂಡು ಮಿಂಡ್ಗಾರನ ಬಲೆಗೆ ಹಾಕೊಂಡು ಮಕ್ಕಳನ್ನ ಈಚೆ ಹಾಕ್ಬಿಟ್ಟು ನೀವು ಒಳಗಡೆ ಮಿಂಡನ್ ಕರೆದು ಕೈಸ್ಕೊಂಡು ಸೂಳೆಗಳು ನೀವು ದೊಡ್ಡ ಗರ್ತಿಗಳ ತರ ಡಾಗ್ ಬೈಟ್ ಕೇಸಲ್ಲಿ ನಾಯಿಗಳನ್ನ ಜೈಲಲ್ಲಿ ಹಾಕ್ಸ್ತೀರಾ ಸೂಳೆಗಳ? ನಿಮ್ಮ ವಂಶ ನಿರ್ವಂಶ ಆಗೋಗ ನಿಮ್ಗೇನೇ ಬಂದಿರೋದು ಸೂಳೆ ಮುಂಡೆಗಳ? ಯಾಕೆ ನಾಯ್ದು ಉಸುರಂತ ಶಾಪ ತಗಸ್ಕೊಂತೀರಾ ಸೂಳೆ ನೀನು? ನೆಕ್ಸ್ಟ್ ಬೀದಿ ನಾಯಿಯಾಗೆ ಹುಟ್ಟೋದು ಕೊನೆ ಜನ್ಮ, ಮನುಷ್ಯನ ಜನ್ಮ ಕೊನೆ ಜನ್ಮ. ಮನುಷ್ಯನ್ಗೆ ನೆಕ್ಸ್ಟ್ ಜನ್ಮ ಇಲ್ಲ, ಕೊನೆ ಜನ್ಮ ಮನುಷ್ಯಂದು ಕೊನೆ ಜನ್ಮ. ಎಷ್ಟೆಷ್ಟು ನಾಟಕ ಮಾಡ್ತೀರಿ, ಎಷ್ಟೆಷ್ಟು ಸೂಳೆ ನಾಟಕಗಳು ಮಾಡ್ತೀರೋ ಸೂಳೆ ಮುಂಡೆಗಳ? ನೀವು ಅನ್ಭವಿಸ್ತೀರಾ, ಖಂಡಿತ ಅನ್ಭವಿಸ್ತೀರಾ ಸೂಳೆ ಮುಂಡೆಗಳ. ಎಲ್ಲಿಂದ ಬರ್ತೀರಿ ಸೂಳೆ ಮುಂಡೆಗಳ ನೀವು? ನಿಮ್ಮ ಮಕ ಮುಚ್ಚೋಗ ಈ ಗಾಂಡು ನನ್ನ ಮಕ್ಕಳು ಈ ಮುಂಡೆಗಳು ಹೇಳಿದ್ರೆ ಕೇಳ್ಬಿಡ್ತಾರೆ. ಬಿಳಿ ತುಲ್ಗಳು ತೋರಿಸ್ಬಿಟ್ರೆ ಈ ಸುಳೆ ಮಕ್ಕಳು ಚೇಂಜ್ ಆಗ್ಬಿಡ್ತಾರೆ. ನಾಯಿ ವಿಷಯಕ್ಕೆ ಯಾವನ ಕೈ ಇಟ್ಟರೋ ಸುಳೆ ಮಕ್ಕಳ್ರ ನಾನು ಮಾಡ್ತೀನಿ. ಇನ್ನು ನನ್ನ ನಂಬರ್ ಹಾಕಿದ್ದೀನಿ 9964746206. ಯಾವನ ಬೋಳಿ ಮಕ್ಕಳ ನಾಯಿಗೆ ತೊಂದರೆ ಕೊಡೋ ಸುಳೆ ಮಕ್ಕಳ್ರು ಕಣ್ಣಿಗೆ ನೋಡಿದ್ನ ನಾನು ನಿಮ್ಮನ್ನ ಮಾತ್ರ ಬಿಡಲ್ಲ ಕಣ್ರೋ. ಇನ್ನ ಏನಕ್ಕೆ ರೌಡಿಗೆ ಮರ್ಯಾದೆ ಕೊಡ್ತಾರೆ? ತಿಕ್ಕಕ್ಕೆ ಚುಚ್ತಾನೆ ರೌಡಿ, ತಿಕ್ಕಕ್ಕೆ ಚಾಕೋಲ್ ಚುಚ್ತಾನೆ, ಅದಕ್ಕೆ ಅವನಿಗೆ ಮರ್ಯಾದೆ. ಅಯ್ಯೋ ಅಣ್ಣ ನಾವು ಪಾಪ ಅಣ್ಣ ಬೀದಿನಾಗ ಊಟ ಹಾಕ್ತೀವಣ್ಣ, ಅಯ್ಯೋ ಅಮ್ಮ ನಾವು ಊಟ ಹಾಕ್ತೀವ ನಮ್ಮನ್ಗೆ ಕೇಯ
ಅಣ್ಣ ಅಮ್ಮ ಅಪ್ಪನಿಗೆಲ್ಲ ಲೌಡ ಮರ್ಯಾದೆ ಇಲ್ಲ. ಯಾಕಂದರೆ ಇಲ್ಲಿ ಬಂದಿರೋರು ಹಿಂದಿವಾಲಗಳಿಗೆ ಅವ್ರಿಗೇನೂ ಗೊತ್ತಿಲ್ಲ. ಅಣ್ಣ ಅಮ್ಮ ಅಪ್ಪ ಮಿಂಡ್ಗಾರನ್ನ ಕೇಳಿಸ್ಕೊಳೋದು ಬಿಟ್ರೆ ಅವ್ರಿಗೆ ಯಾವುದೇ ರೀತಿಯಾದ ಸಂಬಂಧ ಗೊತ್ತಿಲ್ಲ, ಬೆಲೆ ಗೊತ್ತಿಲ್ಲ. ಇನ್ನೆಲ್ಲಿಂದ ನಾಯಿಗೆ ಊಟ ಹಾಕಕ್ಕೆ ಬಿಡ್ತಾರೆ ಶಡ ಅವರು. ಏಕ್ ಮಾರ್ ದೋ ತುಕಡ, ನಮ್ಮದು ಅದೇ ಕಾಲೋನಿನೇ, ನೆಕ್ಸ್ಟು ಮುಸ್ಲಿಮ್ಸ್ ಅವ್ರ ಕಾಲೋನಿನೇ ನಮ್ದು. ಏಕ್ ಮಾರ್ ದೋ ತುಕಡ ಇದೆ ನೆಕ್ಸ್ಟು. ನನಗೆ ಫೋನ್ ಮಾಡಿ ಯಾವ ಬೋಳಿ ಮಕ್ಕಳು ಅದು ಯಾವ ಊರಲ್ಲನ ಆಗಿರಲಿ ನಾನು ಬರ್ತೀನಿ, ಅದು ಯಾವ ಸೂಳೆ ಮಗನ ಆಗಿರಲಿ ನಾನು ಬರ್ತೀನಿ, ಅವನ ಅಮ್ಮನ ಕೇಕ್ ಗೊತ್ತು ನನಗೆ. ದಯವಿಟ್ಟು ಮೂಕಪ್ರಾಣಿಗೆ ಅನ್ನ ಹಾಕೋರಿಗೆ ತೊಂದರೆ ಕೊಡೋರನ್ನ ನೋಡ್ಕೊಂಡಿದ್ರು ಅಪರಾಧ, ಅದು ಅಪರಾಧ, ಮಹಾ ಅಪರಾಧ. ಹೌದು, ಬೀದಿನಾಗೆ ಊಟ ಹಾಕ್ಬಿಟ್ಟು ನಿಮ್ಮ ಮನೇಲಿ ಕರ್ಕೊಂಡು ಹೋಗಿ ಇಟ್ಕೊಳ್ಳಿ ಅಂತೀರಂತಲ್ಲ. ಓ, ಮನೆ ಮಾಡಿಕೊಟ್ಟಿದ್ದೀರಲ್ಲ ನೀವು, ತಗೊಂಬಂದು ಇಕ್ಕೊಳಕ್ಕೆ. ಸೂಳೆ ಮಕ್ಕಳ ಅವುಗಳ ಜಾಗದಲ್ಲಿ ಅವುಗಳು ಇರೋಕ್ಕೆ ಬಿಡ್ತಲ್ಲ ಸೂಳೆ ಮಕ್ಕಳ. ಇಲ್ಲ ನೀವು ಮನೆಯೆಲ್ಲ ಮಾಡ್ಕೊಡ್ತೀರಾ, ಬಿಕಾರಿ ಸೂಳೆ ಮಕ್ಕಳ. ನೀವೇ ಮನೆ ಮಠ ಗತಿ ಇಲ್ದಿರಾ ನಮ್ಮ ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು, ನಮ್ಮ ಕರ್ನಾಟಕಕ್ಕೆ ಬಂದ್ಬಿಟ್ಟು ಕದ್ದು ಮುಚ್ಚು ಬಂದು ಐಡೆಂಟಿ ಕಾರ್ಡು ಆಧಾರ್ ಕಾರ್ಡ್ ಇಲ್ದಿರಾ ಬಿಕಾರಿ ಸೂಳೆ ಮಕ್ಕಳ. ವಿತೌಟ್ ಪ್ರೂಫ್ ಬಂದ್ಬಿಟ್ಟು ನೀವು ಇಲ್ಲಿ ಎಂಜಲ್ ಕೆಲಸ ಮಾಡ್ಕೊಂಡು ನೀವು ಆಧಾರ್ ಕಾರ್ಡು ID ಕಾರ್ಡು ಪ್ಯಾನ್ ಕಾರ್ಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಜಾಂಡ ಊರ್ಕೊಂಡು ಸೂಳೆ ಮಕ್ಕಳ. ಇಲ್ಲಿ ಹುಟ್ಟು ಬೆಳೆದಿರೋರಿಗೆ ನಮಗೆ ನೀವು ಆದ್ಯತೆ ಕೊಡ್ತಾ ಇಲ್ಲ, ಪ್ರಾಣಿಗಳಿಗೆ ಆದ್ಯತೆ ಕೊಡ್ತಾ ಇಲ್ಲ ಅಂದರೆ ನಿಮ್ಮ ಊರಿಗೆ ನೀವು ತಿಕ್ಕ ಮುಚ್ಕೊಂಡು ಹೋಯ್ತಾ ಇರ್ಬೋದು ಅಷ್ಟೇ. ಹೋಯ್ತಾ ಇರ್ಬೇಕಷ್ಟೇ, ಎಲ್ಲಿಂದ ಬಂದ್ರೆ ಅಲ್ಲೇ ಹೋಯ್ತಾ ಇರಬೇಕು. ನಮ್ಮನ್ನು ತಿಕ್ಕದ ಮೇಲೆ ಸರಿಗೆ ನಾಲ್ಕು ಬಿಡಬೇಕು. ಅವಾಗೆ ಸೂಳೆ ಮಕ್ಕಳ ನಿಮಗೆ ತಿಕ್ಕಾಕೊಬ್ಬು ಅಣಗೋದು. ಬೋಳಿ ಮಕ್ಕಳ ಇಲ್ಲಿ ಯಾರು ನಾನು ತಲೆ ಬಗ್ಸ್ಕೊಂಡು ಆಯ್ತು ಬಿಡು ಅಂತ ಎಷ್ಟವರೆಗೂ ಹೋಗ್ತಿರೋ, ನಾಳೆ ನಿಮ್ಮ ಮನೇಲಿರೋಂಥ ನಿಮ್ಮ ತಂದೆ ತಾಯಿಗಳನ್ನ ಓಡಿಸ್ತಾರೆ ಅಂತ ಬೋಳಿ ಮಕ್ಕಳಿದ್ದಾರೆ. ಪ್ರತಿಯೊಬ್ಬರಿಗೂ ಧ್ವನಿ ಎತ್ತಿ, ಒಂದು ಮೂಕ ಜೀವಿಗೂ ಒಂದು ನಮ್ಮಿಂದ ಎಳ್ಳಷ್ಟು ಅನ್ಯಾಯ ಆಗಬಾರ್ದು. ಅವುಗಳನ್ನ ತಡಿಬೇಕು. ನಾವು ಮನುಷ್ಯರಾಗಿ ಹುಟ್ಟಿ ಮನುಷ್ಯರಾಗಿ ಬದುಕಿ ಮಾನವೀಯತೆಯಿಂದ ಮೆರಿಬೇಕು. ಮನುಷ್ಯತ್ವ ಸತ್ತು ಸಗಣಿ ತಿನ್ನಂಗೆ ಬದುಕಬಾರ್ದು. ತಿನ್ನೋದಿಷ್ಟೇ, ದಿನಕ್ಕೆ 100 ಗ್ರಾಮ್ ಅಕ್ಕಿ ತಿನ್ನಲ್ಲ ನಾವು. ಇರೋವರೆಗೂ 500 ಮೂಟೆ ಅಕ್ಕಿ ತಿನ್ನಲ್ಲ ನಾವು. 500 ಮೂಟೆ ಅಕ್ಕಿ ತಿನ್ನಲ್ಲ ನಾವು. ತಿನ್ನೋದು ದಿನಕ್ಕೆ ಒಂದಿಷ್ಟೇ ಅನ್ನ. ಅನ್ನಕ್ಕೆ ನಾವು ಬೆಲೆ ಕೊಡಬೇಕು, ಧರ್ಮ. ಅದು ಬಿಟ್ಬಿಟ್ಟು ನಾಯಿಗೂಟ ಹಾಕ್ಬೇಡಿ. ನಾಯಿಗೂಟ ಹಾಕಿದ್ರೆ ನಿಮ್ಮ ಮನೆಗೆ ಕರ್ಕೊಂಡೋಗಿ ಹಾಕಿ. ಈ ಸೂಳೆ ನಾಟಕ, ಈ ಸೂಳೆ ಶೋಕಿ ಎಲ್ಲ ನಿಮ್ಮ ತಿಗ್ದಲ್ಲಿ ಬಾತ್ರೂಮಲ್ಲಿ ಇಕ್ಕೊಂಬಿಟ್ರಿ ಸೂಳೆ ಮಕ್ಕಳ್ರ. ಈಚೆ ಏನಾದರೂ ಚಲಾವಣೆ ಮಾಡಿದ್ರು ಗಂಡು ನನ್ನ ಮಕ್ಕಳ್ರ, ನಮ್ಮನ್ನು ಆಮೇಲೆ ಮಾಡ್ತೀನಿ ನಾನು. ಬೋಳಿ ಮಕ್ಕಳ ಯಾರನ್ನ ಬೀದಿನಾಗಿ ಊಟ ಹಾಕೋರಿಗೆ ತೊಂದರೆ ಕೊಟ್ಟರೆ ನನ್ನ ನಂಬರ್ಗೆ ಕರೆ ಮಾಡಿ. 9964746206.